ನಮಸ್ಕಾರ ವೀಕ್ಷಕರೇ, ಚಂದನ ವಾಹಿನಿಯ ವಿಶೇಷ ಕಾನೂನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಚಾರ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆಕ್ಟ್ ಅಂದರೆ ವರ್ಗಾವಣೆಯ ಲಿಖಿತ ಪತ್ರಗಳು ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಕಾನೂನು ಯಾವುದು, ಇದಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳನ್ನು ಹೇಗೆ ಬಗೆಹರಿಸಿಕೊಳ್ಳೋದು, ಇದರ ಕುರಿತಾದ ಒಂದಷ್ಟು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ತಿಳಿಸಿಕೊಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರುವಂತಹ ಡಿ.ಆರ್. ವೆಂಕಟ ಸುದರ್ಶನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗೆ ಈ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆಕ್ಟ್ ಅಂತಂದ್ರೆ ಏನು ಸರ್? ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಈ ಒಂದು ಮುಖ್ಯವಾದ ಕಾನೂನಿನ ವಿಷಯವಾಗಿರತಕ್ಕಂಥ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ಸ್ ಆಕ್ಟ್, ಅದರಲ್ಲೂ ಚೆಕ್ಗಳಿಗೆ ಸಂಬಂಧಿಸತಕ್ಕಂಥ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸುವ ಸಲುವಾಗಿ ಮತ್ತು ಅದರ ಸಂಬಂಧ ಏರ್ಪಡಿಸಬಹುದಾಗಿರುತ್ತ ಲೋಕದಳತಗಳ ವಿಷಯವಾಗಿ ಮಾಹಿತಿ ಕೊಡಲು ಇರುತ್ತದೆ ಎಂಬ ವಿಷಯವನ್ನು ನಾನು ತಿಳಿಸಲು ಇಚ್ಛಿಸುತ್ತೇನೆ. ಹೌದು ಸರ್, ಖಂಡಿತ ಸರ್. ಈಗ ಮೊದಲಿಗೆ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆಕ್ಟ್ ಈ ಕಾನೂನಿನಲ್ಲಿ ಯಾವೆಲ್ಲ ರೀತಿಯಾದಂಥ ಒಂದು ಡಾಕ್ಯುಮೆಂಟ್ಸ್ಗಳು ಬರ್ತವೆ ಸರ್? ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಅಂತಂದರೆ ಯಾವ ದಾಖಲೆ ಅಥವಾ ಯಾವ ಪತ್ರದಲ್ಲಿ ಪತ್ರವನ್ನು ಹಣದ ಬದಲಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಹಸ್ತಾಂತರಿಸಬಹುದೋ ಅಂತಹದನ್ನು ಸಂಕ್ಷಿಪ್ತ ಭಾಷೆಯಲ್ಲಿ ಹೇಳಬಹುದಾದರೆ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಅಂತ ಹೇಳ್ಬೋದು. ಈ ಇದಕ್ಕೆ ಸಂಬಂಧಿಸಿದ ಕಾನೂನು ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ಸ್ ಆಕ್ಟ್ ಅಂತಕ್ಕಂತಹ ಕಾನೂನನ್ನು 1881ನೇ ಇಸ್ವಿನಲ್ಲಿ ಜಾರಿಗೆ ತರಲಾಯಿತು. ಈ ಒಂದು ಕಾನೂನಿನ ಅಡಿಯಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಅಂತಂದರೆ 3 ದಾಖಲೆಗಳು ಬರುತ್ತೆ. 1 ಚೆಕ್ಕು, 2 ಪ್ರಾಮಿಸರಿ ನೋಟು, 3 ಬಿಲ್ ಆಫ್ ಎಕ್ಸ್ಚೇಂಜ್. ಇದರಲ್ಲಿ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಚೆಕ್ಗಳಿಗೆ ಸಂಬಂಧಿಸಪಟ್ಟಾಗೆ ಹೇಳೋದಕ್ಕೋಸ್ಕರ ನಾನು ಇವತ್ತು ತಮ್ಮ ಮುಂದೆ ಬಂದಿದ್ದೇನೆ. ಹೌದು ಸರ್. ಈಗ ಚೆಕ್ ವಿಚಾರವಾಗಿ ಬಹಳಷ್ಟು ಕೇಸಸ್ಗಳು ಕೋರ್ಟ್ಗಳಲ್ಲಿ ನಡೀತಾ ಇದೆ, ಲಕ್ಷಾಂತರ ಕೇಸಸ್ಗಳು ನಡೀತಾ ಇರುವಂಥದ್ದು. ಫಸ್ಟ್ ಸರ್, ಈ ಚೆಕ್ ಅಂತಂದ್ರೆ ಏನು ಸರ್? ಚೆಕ್ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಬ್ಯಾಂಕಿನಲ್ಲಿ ತನ್ನ ಹೆಸರಿನಲ್ಲಿ ಖಾತೆಯನ್ನು ತೆಗೆದಾಗ, ಒಂದು ಸೇವಿಂಗ್ಸ್ ಇರ್ಬೋದು, ಉಳಿತಾಯ ಖಾತೆ ಇರ್ಬೋದು, ಅಥವಾ ಕರೆಂಟ್ ಅಕೌಂಟ್ ಇರ್ಬೋದು, ಚಾಲ್ತಿ ಖಾತೆ ಇರಬಹುದು, ಅದನ್ನು ತೆಗೆದಾಗ ಬ್ಯಾಂಕ್ನವರು ಆ ಒಂದು ತನ್ನ ಖಾತೆಯಿಂದ ಹಣವನ್ನು ಬೇಕಾದಾಗ ತೆಗೆದುಕೊಳ್ಳುವ ಸಲುವಾಗಿ ಅವನೇ ಹಾಕಿರ್ತಾನೆ, ಹಣವನ್ನು ಡಿಪಾಸಿಟ್ ಮಾಡಿರ್ತಾನೆ. ಆ ಹಣವನ್ನು ತಗೊಳ್ಳುವ ಸಲುವಾಗಿ ಒಂದು ಪುಸ್ತಕವನ್ನು ಕೊಡ್ತಾರೆ. ಆ ಪುಸ್ತಕದಲ್ಲಿ ಚೆಕ್ ಹಾಳೆಗಳಿರುತ್ತೆ. ಅಂದರೆ ಆ ಚೆಕ್ ಹಾಳೆಗಳ ಮೂಲಕ ಬ್ಯಾಂಕ್ಗೆ ಅವನು ಕೊಟ್ಟದನ್ನು ಬ್ಯಾಂಕ್ಗೆ ಅವನು ಹೇಳ್ತಾನೆ, ಈ ಚೆಕ್ಕಲ್ಲಿ ನಮೂದಿಸಿರ್ತಕ್ಕಂಥ ಹಣವನ್ನು ನಾವು ಕೊಡಿ, ಅಥವಾ ನಾವು ಯಾರಿಗೆ ನಿರ್ದೇಶಿಸಿದ್ವೋ ಅವ್ರಿಗೆ ಕೊಡಿ ಅಂತಂದ್ಬಿಟ್ಟು ಹೇಳ್ತಕ್ಕಂತಹ ಒಂದು ದಾಖಲೆ, ನಮೂದಿಸ್ತಕ್ಕಂಥ ಒಂದು ದಾಖಲೆಗೆ ಚೆಕ್ ಅಂತ ಕರಿತೀವಿ. ಅದರಲ್ಲಿ ನಾನು ಯಾವ ಬ್ಯಾಂಕಿನಲ್ಲಿ ಖಾತೆಯನ್ನು ತೆಗೆದಿರ್ತೀನೋ ಆ ಬ್ಯಾಂಕಿನ ಹೆಸರು ಇರುತ್ತೆ, ಯಾರಿಗೆ ಹಣ ಕೊಡಬೇಕು ಅಂತ ಬರೆದಿರ್ತೀನೋ ಅದು ನಮಿಸೋದಕ್ಕೆ ಖಾಲಿ ಜಾಗ ಇರುತ್ತೆ, ಹಣವನ್ನು ತುಂಬಿಸ್ಲಿಕ್ಕೆ ಖಾಲಿ ಜಾಗ ಇರುತ್ತೆ, ಮತ್ತು ನನ್ನ ಸಹಿಗೆ ಒಂದು ಖಾಲಿ ಜಾಗ ಇರುತ್ತೆ. ಅದಕ್ಕೆ ಚೆಕ್ ಅಂತ ಹೇಳ್ತೀವಿ. ಅದು ಒಬ್ಬರಿಂದ ಒಬ್ಬರಿಗೆ ಬೇಕಾದರೆ ಅದನ್ನು ವರ್ಗಾಯಿಸಬಹುದು ಹಣದ ಬದಲಾಗಿ. ಅದಕ್ಕೋಸ್ಕರ ಅದನ್ನು ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಅಂತ ಅನ್ನೋ ಒಂದು ವ್ಯಾಖ್ಯೆ ತರ್ತೀವಿ. ಹೌದು ಸರ್, ಖಂಡಿತ. ಚೆಕ್ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಯೂಶುವಲಿ ಈಗ ಚೆಕ್ ಬೌನ್ಸ್ ಅಂತ ನಾವು ಕೇಳಿರ್ತೀವಿ ಸರ್. ಹಾಗಂದ್ರೆ ಏನು ಸರ್ ಚೆಕ್ ಬೌನ್ಸ್ ಅಂದ್ರೆ? ನೋಡಿ, ಈ ಯಾವುದೇ ಒಂದು ದೇಶದ ಆರ್ಥಿಕ ಪ್ರಗತಿ ಆಗಬೇಕಾದ್ರೆ ಆ ದೇಶದಲ್ಲಿನ ವಿತ್ತೀಯ ಸಂಸ್ಥೆಗಳು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವು ಹೇಳ್ತೀವಿ, ಬ್ಯಾಂಕು ಸೇರಿದ್ದಾರೆ. ಈ ವಿತ್ತೀಯ ಸಂಸ್ಥೆಗಳು ವಿಶ್ವಾಸಾರ್ಹತೆಯನ್ನು ಹೊಂದಬೇಕು ಜನರಿಂದ, ಮತ್ತು ದಕ್ಷತೆಯಿಂದ ಇರಬೇಕು. ಅದರಲ್ಲಿ ಈ ಚೆಕ್ಗಳು ಒಂದು ಸಾಧನ ಇರುತ್ತೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತಾನು ಬ್ಯಾಂಕಿನಲ್ಲಿ ತೆರೆದಿರ್ತಕ್ಕಂತಹ ಖಾತೆಯಿಂದ ಚೆಕ್ಕನ್ನು ಕೊಟ್ಟಾಗ ಆ ಚೆಕ್ಕು ಆ ನಮೂದಿಸಿರ್ತಕ್ಕಂಥ ಡೇಟ್ನಲ್ಲಿ ಅದು ಪಾವತಿ ಆದರೆ ಬ್ಯಾಂಕಿನಿಂದ ಆ ಚೆಕ್ಕನ್ನು ಪಡ್ಕೊಂಡಿರ್ತಕ್ಕಂತಹ ವ್ಯಕ್ತಿಗೆ ಚೆಕ್ ಕೊಟ್ಟ ವ್ಯಕ್ತಿಯ ಮೇಲೆ ನಂಬಿಕೆ ಬರುತ್ತೆ, ಮತ್ತು ಬ್ಯಾಂಕಿನ ವ್ಯವಹಾರಗಳ ಬಗ್ಗೆ ವಿಶ್ವಾಸಾರ್ಹತೆ ಬರುತ್ತೆ. ಯಾವಾಗ ಈ ಒಂದು ವಿಶ್ವಾಸಾರ್ಹತೆಗೆ ಸ್ವಲ್ಪ ತೊಂದರೆ ಆಗುತ್ತೆ, ಆವಾಗ ದೇಶದ ಆರ್ಥಿಕ ಪ್ರಗತಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಬ್ಯಾಂಕ್ಗಳ ಬಗ್ಗೆ ಹೆಚ್ಚಿನ ವಿಶ್ವಾಸಾರ್ಹತೆಯನ್ನು ಬೆಳೆಸುವ ಸಲುವಾಗಿ ಮತ್ತು ದಕ್ಷತೆಯನ್ನು ಬೆಳೆಸುವ ಸಲುವಾಗಿ ಮತ್ತು ಎಲ್ಲವನ್ನು ಪಾರದರ್ಶಕತೆಯಿಂದ ಇರತಕ್ಕಂಥ ಸಲುವಾಗಿ ಈ ಒಂದು ಚೆಕ್ ಅಮಾನ್ಯವಾದರೆ ಏನು ಆಗುತ್ತೆ ಅನ್ನೋದರ ಬಗ್ಗೆ
ಒಂದು ವಿಶೇಷವಾಗಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಇಸ್ವಿ ಕಾಯ್ದೆಯಲ್ಲಿ ಚಾಪ್ಟರ್ 17 ಅಂತಕ್ಕಂಥ ಒಂದು ಚಾಪ್ಟರನ್ನು ಸೇರಿಸಿ ಅದರಲ್ಲಿ ಈ ಚೆಕ್ಗಳ ಬಗ್ಗೆ ವಿವಿಧವಾಗಿ ಹೇಳಿದ್ದಾರೆ. ಓಕೆ ಸರ್, ಈಗ ಚೆಕ್ ಬೌನ್ಸ್ ಕೇಸಸ್ಗಳು ಬಹಳಷ್ಟಿದ್ದಾವೆ. Correct. ಈ ಚೆಕ್ ಬೌನ್ಸ್ ಕೇಸ್ ವಿಚಾರವಾಗಿ ಬಹಳಷ್ಟು ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ, ಇನ್ನು ಕೂಡ ಇತ್ಯರ್ಥ ಆಗಿಲ್ಲ. ಈ ಚೆಕ್ ಬೌನ್ಸ್ ಆದರೆ ಏನು ಶಿಕ್ಷೆ ಆಗುತ್ತೆ, ಅದರ ಪ್ರೊಸೀಜರ್ ಹೇಗಿರುತ್ತೆ ಸರ್? ಇದು ಕಾನೂನಿನ ಪ್ರಕ್ರಿಯೆ ಹೀಗಿರುತ್ತೆ. ಚೆಕ್ಕಿನ ಬಗ್ಗೆ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತಾನು ವಾಪಸ್ ಕೊಡಬೇಕಾಗಿರ್ತಕ್ಕಂತಹ ಹಣದ ಬಾಬತು ಒಂದು ಚೆಕ್ಕನ್ನು ಕೊಟ್ಟಾಗ ಅದು ಸಾಲ ಇರಬಹುದು ಅಥವಾ ಬೇರೆ ಯಾವುದೇ ಒಂದು ವಸ್ತುವನ್ನು ಸಾಲಕ್ಕೆ ಕೊಂಡುಕೊಂಡಾಗ ಆ ವಸ್ತುವಿನ ಬಾಬತಿನ ಹಣ ಇರಬಹುದು. ಆ ಹಣಕ್ಕೆ ಚೆಕ್ಕನ್ನು ಕೊಟ್ಟಾಗ, ಉದಾಹರಣೆಗೆ ಒಬ್ಬ ರಾಮ ಅಂತ ಇದ್ದಾನೆ, ಕೃಷ್ಣ ಅಂತ ಇದ್ದಾನೆ ಅಂತ ಇಟ್ಕೊಳ್ಳೋಣ. ರಾಮ ಅಂತಕ್ಕಂಥವನು ಭೀಮ ಅಂತಕ್ಕಂಥವನು ರಾಮನಿಂದ 1 ಲಕ್ಷ ರೂಪಾಯಿ ಸಾಲ ತಗೊಳ್ತಾನೆ ಅಂತ ಇಟ್ಕೊಳ್ಳೋಣ. ಆವಾಗ ಭೀಮ ಸಾಲ ತಗೊಂಡ್ಮೇಲೆ ರಾಮನಿಗೆ 1 ಲಕ್ಷ ರೂಪಾಯಿ ಚೆಕ್ಕನ್ನು ಕೊಡ್ತಾನೆ. ಆವಾಗ ರಾಮನಿಗೆ ಆ ಚೆಕ್ನಲ್ಲಿ ಯಾವ ಡೇಟು ನಮೂದಿಸಿದೆಯೋ ಆ ಡೇಟಿನ ದಿವಸ ಅದನ್ನು ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿದಾಗ, ಅಂದರೆ ಹಾಜರುಪಡಿಸಿದಾಗ, ಆ 1 ಲಕ್ಷ ರೂಪಾಯಿ ನನ್ನ ಖಾತೆಯಿಂದ ಬ್ಯಾಂಕ್ನವರು ಅವನಿಗೆ ಕೊಡಬೇಕು. ಆ ಕೊಡದೇ ಇದ್ದ ಪಕ್ಷದಲ್ಲಿ ಬ್ಯಾಂಕ್ನವರು ಅದನ್ನು, ಅಂದರೆ ನನ್ನ ಖಾತೆಯಲ್ಲಿ ಹಣವೇ ಇರೋದಿಲ್ಲ ಅಥವಾ ಬೇರೆ ಇನ್ಯಾವುದಾದ್ರೂ ಕಾರಣ ಇರ್ಬೋದು, ಅಂತಹ ಸಂದರ್ಭಗಳಲ್ಲಿ ಬ್ಯಾಂಕ್ನವರು ಹಣ ಕೊಡೋಕ್ಕಾಗೋದಿಲ್ಲ, ಯಾಕೆಂದರೆ ನನ್ನ ಖಾತೆಯಲ್ಲಿ ಹಣವೇ ಇಲ್ಲ. ಅಂಥ ಸಂದರ್ಭದಲ್ಲಿ ಆ ಬ್ಯಾಂಕ್ನವರು ಯಾರು ಚೆಕ್ಕನ್ನು ಪ್ರೆಸೆಂಟ್ ಮಾಡಿರ್ತಾರೋ ಆತನಿಗೆ ಈ ಖಾತೆಯಲ್ಲಿ ಹಣವಿಲ್ಲದೆ ಇರೋದ್ರಿಂದ ಈ ಚೆಕ್ನಲ್ಲಿ ನಮೂದಿಸಿರ್ತಕ್ಕಂಥ ಹಣವನ್ನು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಚೆಕ್ಕನ್ನು ಕಾರಣ ತಿಳಿಸಿ ವಾಪಸ್ ಕೊಡ್ತಾನೆ. ಈ ಒಂದು ಪ್ರಕ್ರಿಯೆಗೆ ಚೆಕ್ ಬೌನ್ಸ್ ಅಂತ ಕರಿತೀವಿ. ಅಂದರೆ ಅಮಾನ್ಯವಾದ ಚೆಕ್ಕು. ಬ್ಯಾಂಕಲ್ಲಿ ನನ್ನ ಖಾತೆಯಲ್ಲಿ ಹಣ ಇದ್ದರೆ ಅವ್ರು ಹಣ ಕೊಡ್ತಾರೆ, ಇಲ್ಲದೆ ಅವ್ರ ಹಣ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಈಸ್ ಕಾಲ್ಡ್ ಎಸ್ ಡಿಸಾನರ್ ಆಫ್ ಚೆಕ್. ಆ ಚೆಕ್ಕು ಅಮಾನ್ಯವಾಯಿತು. ಯಾಕೆ ಅಮಾನ್ಯವಾಯಿತು? ಇಲ್ಲ ನನ್ನ ಖಾತೆಯಲ್ಲಿ ಹಣ ಇಲ್ಲದೆ ಇರಬಹುದು, ಯಾರು ಚೆಕ್ ಕೊಟ್ಟಿರ್ತಾರೋ ಅವನ ಖಾತೆಯಲ್ಲಿ ಹಣ ಇಲ್ಲದೆ ಇರ್ಬೋದು, ಅಥವಾ ಅವರು ಎಕ್ಸೀಡ್ಸ್ ಅರೇಂಜ್ಮೆಂಟ್ ಅನ್ನೋ ಒಂದು ಪದ ಉಪಯೋಗಿಸ್ತಾರೆ. ಇನ್ಸಫಿಷಿಯೆಂಟ್ ಫಂಡ್ಸ್ ಆರ್ ಎಕ್ಸೀಡ್ಸ್ ಅರೇಂಜ್ಮೆಂಟ್ ಅಂತ. ಎಕ್ಸೀಡ್ಸ್ ಅರೇಂಜ್ಮೆಂಟ್ ಅಂದರೆ ಏನು? ಬ್ಯಾಂಕ್ನ ಹತ್ರ ನಾನೊಂದು ಒಪ್ಪಂದ ಮಾಡ್ಕೊಂಡಿರ್ತೀವಿ. ಏನು, ಒಂದು ವೇಳೆ ನನಗೊಂದು 50,000 ರೂಪಾಯಿ ಓವರ್ ಡ್ರಾಫ್ಟ್ ಕೊಡಿ, ಸಾಲ ಕೊಡಿ. ಸೊ 50,000 ರೂಪಾಯಿವರೆಗೂ ನಾನು ಚೆಕ್ ಇಶ್ಯೂ ಮಾಡ್ಬೋದು. ಆದರೆ ನಾನು 60,000 ರೂಪಾಯಿಗೆ ಚೆಕ್ ಕೊಟ್ಟಾಗ ಅಲ್ಲಿ ಓವರ್ ಡ್ರಾಫ್ಟ್ ಅವ್ರು ಕೊಟ್ಟಿರೋದೇ 50,000 ಇರುವಾಗ ನಾನು ಬ್ಯಾಂಕ್ ಹತ್ರ ಮಾಡ್ಕೊಂಡಿರೋ ಒಪ್ಪಂದ ಜಾಸ್ತಿ ಆಯಿತು. ಆವಾಗಲೂ ಚೆಕ್ ಡಿಸಾನರ್ ಆಗುತ್ತೆ, ಯಾಕೆ ನನ್ನ ಅಕೌಂಟಲ್ಲಿ ಹಣ ಇಲ್ಲ. ಸೊ ಈ ಎರಡು ಸಂದರ್ಭಗಳಲ್ಲಿ ಅದು ಆ ಚೆಕ್ ಹಾಜರುಪಡಿಸಿದವನಿಗೆ ಹಣವನ್ನು ಬ್ಯಾಂಕ್ನವರು ಕೊಡದೆ ವಾಪಸ್ಸಾದಾಗ ಅದಕ್ಕೆ ಡಿಸಾನರ್ ಅಂತ ಹೇಳ್ಬಿಟ್ಟು, ಅಂದರೆ ಅಮಾನ್ಯವಾಯಿತು ಚೆಕ್ಕು ಅಂತ ಹೇಳ್ಬಿಟ್ಟು ನಾವು ಕರೀತೀವಿ. ದಟ್ ಈಸ್ ಕಾಲ್ಡ್ ಎಸ್ ಚೆಕ್ ಬೌನ್ಸಿಂಗ್. ಓಕೆ ಸರ್, ಈಗ ಫಸ್ಟ್ ಚೆಕ್ ಬೌನ್ಸ್ ಆಯಿತು ಅಂದಾಗ ನಾವು ಏನು ಮಾಡಬೇಕು ಸರ್? ಫಸ್ಟ್ ಆ ರೀತಿ ಚೆಕ್ ಬೌನ್ಸ್ ಆದಾಗ ಪ್ರಪ್ರಥಮವಾಗಿ ಕಾನೂನಿನ ಅಂಶಗಳು ಈ ಥರ ಇರುತ್ತೆ. ಮೊಟ್ಟ ಮೊದಲನೇದಾಗಿ ಆ ಚೆಕ್ಕು ಕಾನೂನಿನ ಮುಖಾಂತರ ಅಥವಾ ಕಾನೂನಿನ ಪ್ರಕಾರದಲ್ಲಿ ವಸೂಲಿ ಮಾಡಿಕೊಡ್ತಕ್ಕಂಥ ಹಣಕ್ಕಿರಬೇಕು. ಲೀಗಲಿ ಎನ್ಫೋರ್ಸಬಲ್ ಡೆಟ್ ಅಂತ ಕರಿತೀವಿ. ಅಂದರೆ ಕಾನೂನು ಪ್ರಕಾರ ಪ್ರಕ್ರಿಯೆಯನ್ನು ಜರುಗಿಸಿ ಯಾವ ಹಣವನ್ನು ನಾವು ವಸೂಲಿ ಮಾಡ್ಕೋಬಹುದೋ ಅಂತಹ ಹಣಕ್ಕೆ ಚೆಕ್ ಕೊಟ್ಟಿದ್ದರೆ ಮಾತ್ರ ಈ ಒಂದು ಕಾಯ್ದೆ ಅಪ್ಲೈ ಆಗುತ್ತೆ. ಯಾವುದು ಚಾಪ್ಟರ್ 17 ಅಂತ ಹೇಳಿದ್ದಲ್ಲ, ಆ ಒಂದು ಕಾಯ್ದೆ ಅಪ್ಲೈ ಆಗುತ್ತೆ. ಸೊ ಅಂತಹ ಚೆಕ್ಕು ಬೌನ್ಸ್ ಆದಾಗ, ಅಂದರೆ ಡಿಸಾನರ್ ಆದಾಗ, ಬ್ಯಾಂಕ್ನವರು ಆ ವಾಪಸ್ ಕೊಟ್ಟ ಚೆಕ್ ಜೊತೆಯಲ್ಲಿ ಒಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ಪಲ್ಲಿ ಯಾವ ಕಾರಣಕ್ಕೆ ಡಿಸಾನರ್ ಆಯಿತು ಅನ್ನೋದನ್ನು ನಮೂದಿಸಿರ್ತಾರೆ. ಆ ಸ್ಲಿಪ್ಪಲ್ಲಿ ಅಕೌಂಟ್ ನಂಬರ್ ಇರುತ್ತೆ, ಬ್ಯಾಂಕ್ ಹೆಸರು ಇರುತ್ತೆ, ಮತ್ತು ಬ್ಯಾಂಕ್ ಆಫೀಸರ್ ಸಿಗ್ನೇಚರ್ ಇರುತ್ತೆ, ಮತ್ತು ಯಾವ ಕಾರಣಕ್ಕೆ ಡಿಸಾನರ್ ಆಯಿತು ಅಂತಲೂ ಬರ್ತಿರ್ತಾರೆ. ಸೊ ಫಸ್ಟು ಲೀಗಲಿ ಎನ್ಫೋರ್ಸಬಲ್ ಡೆಟ್ ಆಗಿರಬೇಕು. ಎರಡನೇ ಕಂಡೀಷನ್ ಏನು ಅಂದರೆ, ಚೆಕ್ ಯಾವ ತಾರೀಕಿಗೆ ಇರುತ್ತೆ ಆ ತಾರೀಕಿನಿಂದ 3 ತಿಂಗಳ ಒಳಗೆ ಹಾಜರುಪಡಿಸಿರಬೇಕು. ದಟ್ ಈಸ್ ಕಾಲ್ಡ್ ಆಸ್ ವ್ಯಾಲಿಡಿಟಿ ಪೀರಿಯಡ್ ಆಫ್ ಕರೆನ್ಸಿ. ಆ 3 ತಿಂಗಳಿಗೆ ಮಾತ್ರ ಆ ಚೆಕ್ಗೆ ಬೆಲೆ. 3 ತಿಂಗಳಾದಮೇಲೆ ಅದನ್ನು ಕಾನೂನಲ್ಲಿ ಸ್ಟೇಲ್ ಚೆಕ್ ಅಂತ ಕರಿತೀವಿ. STALE ಸ್ಟೇಲ್ ಚೆಕ್ ಅಂತ ಕರಿತೀವಿ. ಅಂದರೆ ಅದಕ್ಕೆ ಬೆಲೆ ಇಲ್ಲ. ಸೊ 3 ತಿಂಗಳ ಒಳಗೆ ಹಾಜರುಪಡಿಸಿರಬೇಕು. ಇಟ್ ಶುಡ್ ಹ್ಯಾವ್ ಬಿನ್ ಡೆಪಾಸಿಟೆಡ್ ವಿತ್ ಇನ್ ದಿ ಪೀರಿಯಡ್ ಆಫ್ ಕರೆನ್ಸಿ. ದಟ್ ಈಸ್ ವ್ಯಾಲಿಡಿಟಿ. ಮೂರನೇದು, ಚೆಕ್ಕು ಬ್ಯಾಂಕಿನಿಂದ ಡಿಸಾನರ್ ಆಗಿ ವಾಪಸ್ ಬಂದಾಗ, ಯಾವ ವ್ಯಕ್ತಿ ಹೆಸರಿಗೆ ಚೆಕ್ ಬಂದಿರುತ್ತೋ ಆ ವ್ಯಕ್ತಿಗೆ ಚೆಕ್ ವಾಪಸ್ ಬಂದಾಗ ಆತನ ಬಂದ ತಾರೀಕಿನಿಂದ 1 ತಿಂಗಳ ಒಳಗೆ ಅವನು ಯಾರು ಚೆಕ್ ಅವನು ಕೊಟ್ಟಿರ್ತಾರೆ ಅವನಿಗೆ ನೋಟಿಸ್ ಕೊಡಬೇಕು. ಆ ನೋಟಿಸ್ನಲ್ಲಿ ನಮೂದಿಸಿರ್ಬೇಕು ಏನಂತ, ಈ ಥರ ನೀನು ಚೆಕ್ ಕೊಟ್ಟಿದ್ದೆ, ನೀನು ವಾಪಸ್ ಕೊಡಬೇಕಾಗಿರೋ ಸಾಲಕ್ಕೆ ನೀನು ಚೆಕ್ ಕೊಟ್ಟಿದ್ದೆ, ಅಥವಾ ನೀನು ಕೊಡಬೇಕಾಗಿರೋ ದುಡ್ಡು ನೀನು ಚೆಕ್ ಕೊಟ್ಟಿದ್ದೆ, ಆ ಚೆಕ್ ಬ್ಯಾಂಕಿಗೆ ನಾನು ಪ್ರೆಸೆಂಟ್ ಮಾಡಿದಾಗ ಅದು ಅಮಾನ್ಯವಾಯಿತು. ಆದ್ದರಿಂದ ಈ ನೋಟಿಸ್ ಕಂಡ ತಕ್ಷಣ ನೀನು ಹಣವನ್ನು ಕೊಡ್ತಕ್ಕಂಥದ್ದು.
ಇಲ್ಲದೇ ಇದ್ರೆ ನಿನ್ನ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕಾಗುತ್ತೆ ಅಂತ ಒಂದು ನೋಟಿಸ್ನ ಕೊಡಬೇಕು. ಆ ನೋಟಿಸ್ ಕೊಟ್ಟ 15 ದಿವಸದ ಒಳಗೆ ಆ ರೀತಿ ಚೆಕ್ ಕೊಟ್ಟ ವ್ಯಕ್ತಿ ದುಡ್ಡು ಚೆಕ್ನಲ್ಲಿ ನಮೂದಿಸಿರ್ತಕ್ಕಂಥ ಹಣವನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಆವಾಗ ಯಾರಿಗೆ ಚೆಕ್ ಕೊಟ್ಟಿರ್ತಾರೋ ಆ ವ್ಯಕ್ತಿಗೆ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಕಾಸ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ, ಅಂದರೆ ವ್ಯಾಜ್ಯ ಕಾರಣ. ಅದಕ್ಕೆ ಕನ್ನಡದಲ್ಲಿ ವ್ಯಾಜ್ಯ ಕಾರಣ ಕಾಸ್ ಆಫ್ ಆಕ್ಷನ್ ಬರುತ್ತೆ. ಸೊ ಆ ಕಾಸ್ ಆಫ್ ಆಕ್ಷನ್ ಬಂದ 1 ತಿಂಗಳಲ್ಲಿ ಅವನು ಹೋಗಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಕಂಪ್ಲೇಂಟ್ನ ಹಾಕ್ಬೋದು. ಓಕೆ, ಚೆಕ್ ಬೌನ್ಸ್ ಕೇಸ್ಗಳನ್ನು ಮ್ಯಾಜಿಸ್ಟ್ರೇಟ್ ಬೆಂಗಳೂರಂತ ಊರುಗಳಾದರೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಸ್ ಇರ್ತಾರೆ, ಬೇರೆ ಕಡೆ ಆದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ಅಂತ ಇರ್ತಾರೆ. ಆ ನ್ಯಾಯಾಲಯಗಳಲ್ಲಿ ಫಿರ್ಯಾದನ್ನ ಕೊಡಬೇಕಾಗುತ್ತೆ. ಓಕೆ ಸರ್, ಈಗ ಪರಿಹಾರ ಅಂತ ಬಂದಾಗ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಯಾವ ರೀತಿ ಇರುತ್ತೆ ಸರ್? ಯಾವ ರೀತಿ ಪರಿಹಾರ ಸಿಗಬಹುದು? ಪರಿಹಾರ ಅಂತಂದ್ರೆ ಇಲ್ಲಿ ಯಾವ ಥರ ಒಂದು ಯಾವುದೇ ಸಕಾರಣವಿಲ್ಲದೆ ಈ ಥರ ಪೇಮೆಂಟ್ ಆಗದೇ ಇದ್ರೆ, ಅಂದರೆ ಇನ್ಸಫಿಷಿಯೆಂಟ್ ಫಂಡ್ಸ್ ಅಂತ ಹಣ ಅವನ ಅಕೌಂಟಲ್ಲಿ ಕಮ್ಮಿ ಇದ್ದು ಚೆಕ್ ಡಿಸಾನರ್ ಆಗಿದೆ ಅಥವಾ ಬೇರೆ ಇನ್ಯಾವುದೋ ಒಂದು ಕಾರಣಕ್ಕೆ ಡಿಸಾನರ್ ಆಗಿದೆ ಅನ್ನೋದನ್ನು ಪ್ರೂವ್ ಸಾಬೀತಾದ ಪಕ್ಷದಲ್ಲಿ ಆವಾಗ ಇದನ್ನು ಈ ಚಾಪ್ಟರ್ 17ರಲ್ಲಿ ಡೀಮ್ಡ್ ಅಫೆನ್ಸ್ ಅಂತ ಕರಿತೀವಿ. ಅಂದರೆ ಇದನ್ನು ಅಪರಾಧ ಅಂತ ಪರಿಗಣಿಸ್ತೀವಿ. ಅಪರಾಧ ಅಂತ ಪರಿಗಣಿಸಿದ ಮೇಲೆ ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕು. ಸೊ ಆ ಶಿಕ್ಷೆ ಎಲ್ಲಿವರೆಗೂ ಇರುತ್ತೆ ಅಂದರೆ 2 ವರ್ಷಗಳವರೆಗೂ ಕಾರಾಗೃಹವಾಸ ಅಥವಾ ಚೆಕ್ಕಿನ ದುಪ್ಪಟ್ಟಷ್ಟು ದಂಡ. 10,000 ರೂಪಾಯಿ ಚೆಕ್ ಇದ್ರೆ 20,000 ರೂಪಾಯಿವರೆಗೂ ದಂಡ ಹಾಕ್ಬೋದು, ಅಥವಾ ಎರಡನ್ನೂ ಕೊಡತಕ್ಕಂಥ ಶಿಕ್ಷೆ ನ್ಯಾಯಾಧೀಶರಿಗೆ ನ್ಯಾಯಾಲಯಕ್ಕೆ ಇರುತ್ತದೆ. ಯಾವ ಹಂತದಲ್ಲಿ ಶಿಕ್ಷೆ ಡಿಕ್ಲೇರ್ ಆಗುತ್ತೆ ಸರ್? ಅದೆಲ್ಲ ಕಾನೂನಿನ ಪ್ರಕ್ರಿಯೆ ನಡೀಬೇಕು. ಉದಾಹರಣೆಗೆ ಕಂಪ್ಲೇಂಟ್ ಹಾಕಬೇಕು. ಕಂಪ್ಲೇಂಟ್ ಹಾಕಿದ್ಮೇಲೆ ಅವ್ನು ಯಾವ ಚೆಕ್ ಕೊಟ್ಟಿರ್ತಾನೋ ಆ ಪಾರ್ಟಿಗೆ ನೋಟಿಸ್ ಹೋಗುತ್ತೆ. ಅವನು ನ್ಯಾಯಾಲಯದ ಮುಂದೆ ಬರಬೇಕು. ನ್ಯಾಯಾಲಯದ ಮುಂದೆ ಬಂದು ಅವನ ಅಹವಾಲು ಏನಾದರೂ ಇದ್ರೆ ಹೇಳ್ಕೋಬಹುದು. ಆಮೇಲೆ ಅದಕ್ಕೆ ಸಾಕ್ಷಿ ವಿಚಾರಣೆ ಆಗಬೇಕು. ಸಾಕ್ಷಿ ವಿಚಾರಣೆ ಎಲ್ಲ ಆದಮೇಲೆ ವಾದ ವಿವಾದಗಳೆಲ್ಲ ಕೇಳಿದ್ಮೇಲೆ ಆಮೇಲೆ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಈ ಮಧ್ಯಂತರ ಪರಿಹಾರಕ್ಕೆ ಏನಾದರೂ ಅವಕಾಶ ಇದೆ? ಮಧ್ಯಂತರ ಪರಿಹಾರಕ್ಕೂ ಅವಕಾಶ ಇದೆ. ಮಧ್ಯಂತರ ಪರಿಹಾರಕ್ಕೆ 20% ಚೆಕ್ಕಿನ ಬೆಲೆಯ 20% ಅಷ್ಟು ಮಧ್ಯಂತರ ಪರಿಹಾರವನ್ನ ನ್ಯಾಯಾಲಯ ಕೊಡಬಹುದು ಫಿರ್ಯಾದಿದಾರರಿಗೆ. ಅಂತಹ ಮಧ್ಯಂತರ ಪರಿಹಾರವನ್ನ ಅವನು ಯಾರು ಫಿರ್ಯಾದಿದಾರ, ನಾವು ಕೇಸ್ ಹಾಕೋನಿಗೆ ಫಿರ್ಯಾದಿದಾರರು ಅಂತ ಕರಿತೀವಿ, ಕಂಪ್ಲೇನೆಂಟ್. ಯಾರ ಮೇಲೆ ಕೇಸ್ ಹಾಕ್ತೀವೋ ಅವನ್ನ ಅಕ್ಯೂಸ್ಡ್, ಆರೋಪಿ ಅಂತ ಕರಿತೀವಿ. ಸೊ ಫಿರ್ಯಾದಿದಾರರಿಗೆ 20%ಗೆ ಚೆಕ್ ಮೇಲಿನ 20% ಅಷ್ಟು ಪರಿಹಾರವನ್ನು ಕೊಟ್ಟಾಗ ಆ ಪರಿಹಾರವನ್ನು ಅವನ ಆರೋಪಿ 30 ದಿವಸದೊಳಗೆ ಕೊಡಬೇಕು. ಅದನ್ನು ಕೊಡಲಿಲ್ಲ ಅಂದರೆ ಅದನ್ನು ಫೈನ್ ಅಂತ ಅಂದ್ಬಿಟ್ಟು ದಂಡ ಪ್ರಕ್ರಿಯಾ ಸಂಹಿತೆ ಅಂತ ಒಂದಿದೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಒಂದಿದೆ. ಆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ 421ನೇ ಕಲಮೆ ಅದನ್ನು ಫೈನ್ ಅಂತ ಅಂದ್ಬಿಟ್ಟು ವಸೂಲು ಮಾಡ್ಕೊಳ್ತಕ್ಕಂಥ ಅಧಿಕಾರ ಅವನಿಗಿದೆ. ಒಂದು ವೇಳೆ ನಾಳೆ ದಿವಸ ಆ ಕೇಸ್ನಲ್ಲಿ ಅವನು ಖುಲಾಸೆ ಆದರೆ, ಯಾರು ಆರೋಪಿ ಅಕ್ವಿಟ್ ಆಗಿಬಿಟ್ರೆ, ಆವಾಗ ಈ 20% ಏನು ಪರಿಹಾರ ಕೊಟ್ಟಿರ್ತಾರೆ ಆ ಪರಿಹಾರವನ್ನು ಬಡ್ಡಿ ಸಮೇತ ತಿರುಗಿ ವಾಪಸ್ ತಗೊಳ್ಳುವಂಥ ಅಧಿಕಾರ ಆರೋಪಿಗಿದೆ. ಓಕೆ ಸರ್, ಈಗ ನೀವು ಹೇಳಿದ್ರೆ 2 ವರ್ಷ ಶಿಕ್ಷೆ ಆಗುತ್ತೆ ಅಂತ ಹೇಳಿ, ಶಿಕ್ಷೆ ವಿರುದ್ಧ ಮೇಲ್ಮನವಿ ಸಲ್ಲಿಸೋ ಖಂಡಿತ ಇದೆ. ಇಲ್ಲಿ 2 ಥರದ ಮೇಲ್ಮನವಿ ಕೋರ್ಟ್ಗಳು ಬರುತ್ತೆ. ಒಂದು, ಉದಾಹರಣೆಗೆ ಇವಾಗ ರಾಮನ ಹೆಸರು ಚೆಕ್ ಕೊಟ್ಟಿದ್ದಾನೆ ಯಾರೋ ಭೀಮ. ರಾಮ ಏನಾದರೂ ಹೋಗಿ ಭೀಮನ ಅಕೌಂಟ್ ಇರೋ ಬ್ಯಾಂಕಲ್ಲೇ ಚೆಕ್ಕನ್ನು ಪ್ರೆಸೆಂಟ್ ಮಾಡಿದ್ರೆ, ಅಲ್ಲೇ ಡಿಸಾನರ್ ಆದರೆ, ಆವಾಗ ಆ ಭೀಮನ ಅಕೌಂಟ್ ಯಾವ ಬ್ಯಾಂಕಲ್ಲಿ ಇದೆಯೋ ಆ ಬ್ಯಾಂಕ್ನ ಯಾವ ವ್ಯಾಪ್ತಿಗೆ ಬರುತ್ತೋ ಅಲ್ಲಿ ಹಾಕಬೇಕು. ಸಪೋಸ್ ಆ ರಾಮ ಅಂದ್ಕೊಳ್ಳೋ ಚೆಕ್ ಯಾರು ಕೊಟ್ಟಿದ್ದಾರೆ ಅವರು, ಅಂದರೆ ಕಂಪ್ಲೇನೆಂಟ್, ಅವನು ಮೈಸೂರಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ, ಇವನು ಬೆಂಗಳೂರಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ. ಬೆಂಗಳೂರಲ್ಲಿ ಬ್ಯಾಂಕ್ನಲ್ಲಿ ಬೆಳೆದಿರ್ತಕ್ಕಂಥ ಚೆಕ್ನ ಕೊಟ್ಟಾಗ ಅವನು ತನ್ನ ಅಕೌಂಟಿಗೆ ಮೈಸೂರಲ್ಲಿ ಹಾಕ್ಕೊಳ್ತಾನೆ. ಆವಾಗ ಮೈಸೂರಿಂದ ಕಲೆಕ್ಷನ್ಗೆ ಬರುತ್ತೆ, ಇಲ್ಲಿ ರಿಯಲೈಸ್ ಆಗುತ್ತೆ. ಅಂಥ ಡಿಸಾನರ್ ಆದಾಗ ಆವಾಗ ಅವನು ಮೈಸೂರಲ್ಲಿ ಕೇಸ್ ಹಾಕ್ಬೋದು. ಇದಕ್ಕೆ 2 ಥರದ ಒಂದು ನ್ಯಾಯಾಲಯಗಳಿಗೂ ವ್ಯಾಪ್ತಿ ಬರುತ್ತೆ. ಅದು ಸಂದರ್ಭಕ್ಕೆ ಅನುಸಾರವಾಗಿ ಅದು ಯಾವ ನ್ಯಾಯಾಲಯಕ್ಕೆ ವ್ಯಾಪ್ತಿ ಬರುತ್ತೋ ಆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಓಕೆ ಸರ್, ಈಗ ಚೆಕ್ ವಿಚಾರವಾಗಿ ರಾಜಿ ಮಾಡಿಕೊಳ್ಳೋದಾದರೆ ಕಾನೂನಿನಲ್ಲಿ ಯಾವ ರೀತಿಯ ಅವಕಾಶಗಳಿದಾವೆ ಸರ್? ಇದೆ, ಕಾನೂನಿನ ಅವಕಾಶ ಇದೆ. ಇದಕ್ಕೆ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಒಂದು ಮಾರ್ಗದರ್ಶಿ ಸೂಚನೆಯನ್ನು ಒಂದು ತೀರ್ಪಲ್ಲಿ ಕೊಟ್ಟಿದೆ. ಅದರ ಪ್ರಕಾರ ಆರೋಪಿಗೆ ಕೋರ್ಟಿನಿಂದ ಸಮನ್ಸ್ ಹೋದಾಗ, ಅಂದರೆ ನೋಟಿಸ್ ಹೋದಾಗ, ಸಮನ್ಸ್ ಹೋದಾಗ ಆರೋಪಿ ನ್ಯಾಯಾಲಯಕ್ಕೆ ಹಾಜರಾಗಿ ಮೊದಲು ಅಥವಾ 2ನೇ ಹಿಯರಿಂಗಲ್ಲಿ, ಫಸ್ಟ್ ಆರ್ ಸೆಕೆಂಡ್ ಹಿಯರಿಂಗಲ್ಲಿ ನಾನು ರಾಜಿ ಮಾಡ್ಕೊಳ್ತೀನಿ ಅಂತ ಒಪ್ಪಿದ್ರೆ ಅವನ ಮೇಲೆ ಯಾವುದೇ ವಿಧವಾದ ಕ್ರಮ ತಗೊಳ್ಳದೆ, ಯಾವುದೇ ಅವನ ಕಾಸ್ಟ್ ಹಾಕದೆ, ಅಂದರೆ ಹೆಚ್ಚು ಖರ್ಚನ್ನು ಹಾಕದೆ, ಚೆಕ್ಕಲ್ಲಿರ್ತಕ್ಕಂಥ ಹಣ ಅವನು ಕೊಟ್ಬಿಟ್ರೆ ಸಾಕು, ಕೇಸ್ ಕ್ಲೋಸ್. ಆವಾಗ ಶಿಕ್ಷೆನೂ ಇಲ್ಲ, ಫೈನೂ ಇಲ್ಲ. ಫಸ್ಟ್ 2 ಹಿಯರಿಂಗ್ಸ್. ಸಬ್ಸಿಕ್ವೆಂಟ್ ಹಿಯರಿಂಗ್ಸ್, ಫಸ್ಟ್ 2 ಹಿಯರಿಂಗ್ಸ್ ಬಿಟ್ಟು ಆಮೇಲೆ ಮುಂದಕ್ಕೆ ಅವನೇನಾದರೂ ಅದೇ ನ್ಯಾಯಾಲಯದಲ್ಲಿ ನಾನು ರಾಜಿ ಮಾಡ್ಕೊಳ್ತೀನಿ ಅಂತ ಯಾವತ್ತಾದರೂ ಹೇಳಿದ್ರೆ ಆವಾಗ ಅವನು ಅದಕ್ಕೆ 10% ಅಷ್ಟು, ಚೆಕ್ಕಿನ 10% ಅಷ್ಟು
ಖರ್ಚಿನ ರೂಪದಲ್ಲಿ ಕಟ್ಕೊಡ್ಬೇಕು. 10,000 ರೂಪಾಯಿ ಚೆಕ್ ಇದ್ದರೆ 11,000 ರೂಪಾಯಿ 11,000 ರೂಪಾಯಿ ಅವ್ನು ಕೊಡಬೇಕಾಗುತ್ತೆ. ಕೆಳ ಹಂತದ ನ್ಯಾಯಾಲಯದಲ್ಲಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಅವ್ನು ರಾಜಿಗೆ ಒಪ್ಕೊಳ್ಳಿಲ್ಲ, ಅವನಿಗೆ ಶಿಕ್ಷೆ ಆಯಿತು, ಅಪೀಲ್ ಹಾಕಿದ್ರು, ಅಲ್ಲೂ ರಾಜಿಗೆ ಅವಕಾಶ ಇದೆ. ಆವಾಗ ಅವನು 15% ಅಷ್ಟು ಖರ್ಚು ಕಟ್ಕೊಳ್ಬೇಕು. ಅದಾದ್ಮೇಲೆ ಸುಪ್ರೀಂ ಕೋರ್ಟಲ್ಲೂ ರಾಜಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅಲ್ಲಿ 20% ಅಷ್ಟು ಖರ್ಚು ಕಟ್ಕೊಳ್ಬೇಕು. ಹಾಗಾಗಿ ಈ ಕೇಸುಗಳಿಗೆ, ಚೆಕ್ ಬೌನ್ಸ್ ಕೇಸುಗಳಲ್ಲಿ ರಾಜಿ ಮಾಡಿಕೊಳ್ಳಿಕ್ಕೆ ಸರ್ವೋಚ್ಚ ನ್ಯಾಯಾಲಯವು ಸಹ ಒಂದು ಮಾರ್ಗದರ್ಶನವನ್ನು ನೀಡಿದೆ. ಅದರ ಪ್ರಕಾರವಾಗಿಯೂ ಮತ್ತು ಈ ರಾಜಿ ಮಾಡಿಸ್ತಕ್ಕಂಥ ಉದ್ದೇಶದಿಂದ ಕಾನೂನು ಸೇವಾ ಪ್ರಾಧಿಕಾರಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದೆ. ಬಹಳ ಮುಖ್ಯವಾದ ಎಷ್ಟೋ ಕೇಸುಗಳು ಕಾನೂನು ಸೇವಾ ಪ್ರಾಧಿಕಾರದಿಂದ ರಚಿತವಾಗತಕ್ಕಂತಹ ಲೋಕ ಅದಾಲತ್ಗಳಲ್ಲಿ ಎಷ್ಟೋ ಪ್ರಕರಣಗಳು ಇತ್ಯರ್ಥವಾಗಿದೆ. ಹೌದು ಸರ್, ಈಗ ಬಹಳಷ್ಟು ಜನ ಈ ಚೆಕ್ ವಿಚಾರವಾಗಿ ಕೋರ್ಟ್ಗೆ ಅಲಿಯುವಂಥದ್ದು ಕೂಡ ಜಾಸ್ತಿ ಇರುತ್ತೆ. ಬಟ್ ಅದನ್ನು ನಾವು ಇಮಿಡಿಯೇಟ್ ಆಗಿ ಬಗೆಹರಿಸ್ಕೋಬೇಕು ಚೆಕ್ ಇಶ್ಯೂಗಳನ್ನ ಅಂತ ಅಂದಾಗ ಯಾವ ಒಂದು ಕಾನೂನಿದೆ ಅದರಲ್ಲಿ? ಇವಾಗ ಒಂದು ಸರ್ವೋಚ್ಚ ನ್ಯಾಯಾಲಯ ಮಾಡಿರ್ತಕ್ಕಂಥ ತೀರ್ಪಿನ ಬಗ್ಗೆ ತಮಗೆ ಹೇಳಿದೆ. ಸೊ ಅವನಿಗೆ ಇಷ್ಟ ಇದ್ರೆ ಅಷ್ಟು ಖರ್ಚು ಕೊಟ್ಬಿಟ್ಟು ಅಲ್ಲ ಫಸ್ಟ್ 2 ಹಿಯರಿಂಗ್ಸ್ ಎಲ್ಲ ಸೆಟಲ್ ಮಾಡೋ ಹಾಗಿದ್ರೆ ಏನು ಖರ್ಚೇ ಇಲ್ಲ, ಸೆಟಲ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ಅಂದ್ರೆ ನಾನು ಹೇಳಿದೆ ಸ್ಲ್ಯಾಬ್ಸ್. ಅದಿಲ್ಲ ಅಂತಂದ್ರೆ ರಾಜಿ ಸಂಧಾನದ ಮೂಲಕ ಆಗಬೇಕು ಅಂತಂದ್ರೆ ನಮ್ಮ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಇವರೆಲ್ಲ ಲೋಕ ಅದಾಲತ್ಗಳನ್ನು ಮಾಡ್ತಾರೆ. ಆ ಲೋಕ ಅದಾಲತ್ಗಳಲ್ಲೂ ಸಹ ರಾಜಿ ಸಂಧಾನದ ಮೂಲಕ ಪ್ರಕರಣವನ್ನು ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಸರ್, ಈಗ ಕಾನೂನು ಸೇವಾ ಪ್ರಾಧಿಕಾರ ಅಂತ ಹೇಳಿದ್ರಲ್ವ, ಸೊ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಸರ್? ನೋಡಿ, ಕಾನೂನು ಸೇವಾ ಪ್ರಾಧಿಕಾರ ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾಯ್ದೆ 1987ನೇ ಇಸ್ವಿನಲ್ಲಿ ಬಂತು, ಲೀಗಲ್ ಸರ್ವೀಸಸ್ ಅಥಾರಿಟೀಸ್ ಆಕ್ಟ್ ಅಂತ. ಇದರ ಒಂದು ವೈಶಿಷ್ಟ್ಯವೇನು ಅಂತಂದರೆ, ಈ ಕಾನೂನು ಮಾಡಿರ್ತಕ್ಕಂತಹ ಸಂಸತ್ತು ಇದರ ಸಂಪೂರ್ಣ ಅಧಿಕಾರವನ್ನು ನ್ಯಾಯಾಂಗಕ್ಕೆ ಕೊಟ್ಟಿದೆ. ಹೇಗೆ? ಇದು ಆಸೇತು ಹಿಮಾಚಲ ಪರ್ಯಂತ ಅಂದರೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ತನ್ನ ಜಾಲವನ್ನು ಹರಡಿದೆ. ಹೇಗೆ? ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆ ಪ್ರಾಧಿಕಾರ ಇದೆ. ಅದರ ಮುಖ್ಯಸ್ಥರು ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಸ್ ದ ಪ್ಯಾಟ್ರನ್ ಇನ್ ಚೀಫ್ ಆಫ್ ನ್ಯಾಷನಲ್ ಲೀಗಲ್ ಸರ್ವೀಸಸ್ ಅಥಾರಿಟಿ. ಅದಕ್ಕೆ ಕಾರ್ಯನಿರ್ವಾಹಕ ಅಧ್ಯಕ್ಷರು ಅದೇ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ಇರ್ತಾರೆ. ಇದು ರಾಷ್ಟ್ರೀಯ ಮಟ್ಟದಲ್ಲಿ. ಅದೇ ರೀತಿಯಲ್ಲಿ ದೇಶದಲ್ಲಿರ್ತಕ್ಕಂತಹ ಎಲ್ಲ ರಾಜ್ಯಗಳಲ್ಲೂ ಸಹ ಆಯಾ ರಾಜ್ಯದ ಕಾನೂನು ಸೇವಾ ಪ್ರಾಧಿಕಾರವಿರುತ್ತೆ. ಅಂತೆಯೇ ನಮ್ಮ ರಾಜ್ಯದಲ್ಲೂ ಸಹ ಕರ್ನಾಟಕ ಕಾನೂನು ರಾಜ್ಯಗಳ ಸೇವಾ ಪ್ರಾಧಿಕಾರ ಅಂತ ಒಂದಿದೆ, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವೀಸಸ್ ಅಥಾರಿಟೀಸ್ ಅಂತ ಒಂದಿದೆ. ಇದಕ್ಕೆ ಮುಖ್ಯಸ್ಥರು ಯಾರಿರ್ತಾರೆ? ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ದ ಹಾನರಬಲ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ ಈಸ್ ದ ಪ್ಯಾಟ್ರನ್ ಇನ್ ಚೀಫ್. ಮತ್ತು ಇಲ್ಲಿ ಕಾರ್ಯನಿರ್ವಾಹಕ ಅಧ್ಯಕ್ಷರು, ಎಕ್ಸಿಕ್ಯೂಟಿವ್ ಚೇರ್ಮನ್, ಅವ್ರು ಯಾರಿರ್ತಾರೆ ಅಂತಂದರೆ ಮತ್ತೊಬ್ಬ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು, ಅದಕ್ಕೆ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿದ್ದಾರೆ. ಇವಾಗ ನಮ್ಮ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಸಾಹೇಬರು ಅದಕ್ಕೆ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿದ್ದಾರೆ. ಮತ್ತು ಈ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿ ನ್ಯಾಯದೇಗುಲದಲ್ಲಿದೆ. ನ್ಯಾಯದೇಗುಲ ಅಂದರೆ ಸಿದ್ದಯ್ಯ ರೋಡ್, ಅಲ್ಲಿ ನ್ಯಾಯದೇಗುಲದ ಕಟ್ಟಡದಲ್ಲಿ ನಮ್ಮ ಕಾನೂನು ಸೇವಾ ಅದರ ಆಫೀಸಿನ ಮುಖ್ಯಸ್ಥರಾಗಿ ಒಬ್ಬರು ಹಿರಿಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಇರ್ತಾರೆ. ಇವಾಗ ಅಲ್ಲಿ ಶಶಿಧರ್ ಶೆಟ್ಟರು ಅಂತ ಅಂದ್ಬಿಟ್ಟು ಒಬ್ಬರು ಡಿಸ್ಟ್ರಿಕ್ಟ್ ಜಡ್ಜು, ಹಿ ಈಸ್ ದಿ ಮೆಂಬರ್ ಸೆಕ್ರೆಟರಿ ಆಫ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಇನ್ನು ಹೈಕೋರ್ಟ್ ಮಟ್ಟದ ಕೇಸುಗಳನ್ನು ತೀರ್ಮಾನ ಮಾಡೋದಕ್ಕೆ ಅಂದರೆ ರಾಜ್ಯ ಸಂಧಾನದ ಮೂಲಕ ಹೈಕೋರ್ಟ್ ಲೀಗಲ್ ಸರ್ವಿಸಸ್ ಕಮಿಟಿ ಅಂತ ಇರುತ್ತೆ. ಅದಕ್ಕೆ ಮುಖ್ಯಸ್ಥರಾಗಿ ಹೈಕೋರ್ಟ್ ನ್ಯಾಯಾಧೀಶರೇ ಒಬ್ಬರು ಇರ್ತಾರೆ. ಇವಾಗ ಅಲೋಕ್ ಅರೋದೆ ಅಂತಕ್ಕಂಥ ಸನ್ಮಾನ್ಯ ನ್ಯಾಯಮೂರ್ತಿಗಳು ಅದಕ್ಕೆ ಮೆಂಬರ್ ಸೆಕ್ರೆಟರಿ ಆಗಿದ್ದಾರೆ. ಇನ್ನು ಜಿಲ್ಲಾ ಮಟ್ಟದಲ್ಲಿ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಜಿಲ್ಲೆಗಳಲ್ಲೂ ಸಹ ಎಲ್ಲ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಇರುತ್ತೆ. ಬೆಂಗಳೂರು ಇರ್ಬೋದು, ರಾಮನಗರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಅಥವಾ ಇನ್ನು ಯಾವುದೇ ಡಿಸ್ಟ್ರಿಕ್ಟ್ ಇರ್ಬೋದು, ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಇರುತ್ತೆ. ಆಯಾ ಡಿಸ್ಟ್ರಿಕ್ಟಿನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಯಾರಿರ್ತಾರೆ, ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್, ಅವರು ಅದಕ್ಕೆ ಚೇರ್ಮನ್ ಆಗಿರ್ತಾರೆ. ಮತ್ತು ಅಲ್ಲೊಬ್ಬರು ಸದಸ್ಯ ಕಾರ್ಯದರ್ಶಿಗಳು, ಅವರು ಸಹ ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಹಿರಿಯ ಶ್ರೇಣಿಯ ಸಿವಿಲ್ ಜಡ್ಜ್ರವರು ಅದಕ್ಕೆ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ಮತ್ತು ತಾಲೂಕು ಮಟ್ಟದಲ್ಲಿ ಅಲ್ಲೂ ಸಹ ತಾಲೂಕು ಸೇವಾ ಕಾನೂನು ಸೇವೆಗಳ ಪ್ರಾಧಿಕಾರ ಇರುತ್ತೆ, ಸಮಿತಿ ಇರುತ್ತೆ. ಅಲ್ಲಿ ಹಿರಿಯ ನ್ಯಾಯಾಧೀಶರು ಅದಕ್ಕೆ ಚೇರ್ಮನ್ ಆಗಿರ್ತಾರೆ. ಮತ್ತು ಅದಕ್ಕಿಂತ ಸ್ವಲ್ಪ ಕೆಳಗೆ ಇನ್ನೊಂದು ಸ್ವಲ್ಪ ಜೂನಿಯರ್ ಆಗಿರ್ತಕ್ಕಂಥವರು ಅವರು ಅದಕ್ಕೆ ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ. ಇಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಲೀಗಲ್ ಸರ್ವಿಸಸ್ ಕಮಿಟಿ ಅಂತ ಇದೆ. ಅಂದರೆ ಸುಪ್ರೀಂ ಕೋರ್ಟ್ ಕೇಸ್ ಹೋಗ್ತಕ್ಕಂಥ ಅಲ್ಲೂ ಸಹ
ರಾಜ್ಯ ಸಂಧಾನ ಮತ್ತು ಕಾನೂನು ನೆರವು ಕೊಡ್ತಕ್ಕಂಥದ್ದು, ಅದಕ್ಕೆಲ್ಲ ಅಲ್ಲೂ ಒಬ್ಬರು ಲೀಗಲ್ ಸರ್ವಿಸ್ ಕಮಿಟಿ ಅಂತ ಇರುತ್ತೆ. ಅದಕ್ಕೆ ಮುಖ್ಯಸ್ಥರು ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರೇ ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಈ ರೀತಿ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ಈ ಒಂದು ಕಾನೂನಿನ ಅಡಿಯಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ತನ್ನ ಒಂದು ವಿಸ್ತಾರವನ್ನು ವ್ಯಾಪ್ತಿಯನ್ನು ಹೊಂದಿದೆ. ಓಕೆ ಸರ್, ಈಗ ಕಾನೂನು ಸೇವಾ ಪ್ರಾಧಿಕಾರದಿಂದ ಕಾನೂನಿನ ಅರಿವು ಕಾರ್ಯಕ್ರಮ ಅಂತಂದ್ರೆ ಏನ್ ಸರ್, ಯಾವ ರೀತಿ ಅರಿವು ಮೂಡಿಸ್ತಾರೆ? ಇವತ್ತು ನಾವು ಮಾಡ್ತಿರೋ ಕಾರ್ಯಕ್ರಮನೇ ಒಂದು ಅದಕ್ಕೆ ಎಕ್ಸಾಂಪಲ್. ಇವತ್ತು ನಾವು ಏನ್ ಮಾಡ್ತಾ ಇದೀವಿ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ನೀವು ಕೇಳಿದ್ರಿ, ಚೆಕ್ ಅಂದ್ರೆ ಏನು, ಚೆಕ್ ಬೌನ್ಸ್ ಆದ್ರೆ ಹೇಗೆ ಮಾಡಬೇಕು, ಅದರ ಪ್ರಕ್ರಿಯೆ ಹೇಗೆ, ಕೋರ್ಟ್ಗೆ ಹೋಗಬೇಕಾದ್ರೆ ಹೇಗೆ ಅನ್ನೋ ಪ್ರಶ್ನೆಗಳೆಲ್ಲ ತಾವು ಕೇಳಿದ್ರಿ. ಇದಕ್ಕೆ ಕಾನೂನಿನಲ್ಲಿರ್ತಕ್ಕಂಥ ಸೆಕ್ಷನ್ 138ರಿಂದ 147 ಚಾಪ್ಟರ್ 17ರಲ್ಲಿ ಸೆಕ್ಷನ್ 138ರಿಂದ 147 ಹೇಳಿರ್ತಕ್ಕಂಥ ಅಂಶಗಳನ್ನೆಲ್ಲ ನಾನು ಹೇಳಿದೆ. ಸೊ ಇದು ಒಂದು ಕಾನೂನಿನ ಅರಿವು ಕಾರ್ಯಕ್ರಮ. ಅಂದ್ರೆ ಕಾನೂನಿನ ಅರಿವು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಜನಸಾಮಾನ್ಯರಿಗೆ ದಿನನಿತ್ಯಕ್ಕೆ ಉಪಯೋಗಕ್ಕೆ ಬರತಕ್ಕಂತಹ ಕಾನೂನುಗಳ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಿ ಅವರನ್ನ ಪ್ರಜ್ಞರನ್ನಾಗಿ ಮಾಡಿ ಶೋಷಣೆಯಿಂದ ತಪ್ಪಿಸ್ತಕ್ಕಂಥದ್ದು. That is the main objective of the Legal Services Authority. To spread legal awareness in order to see that they are not exploited. ಓಕೆ ಸರ್, ಈಗ ಕಾನೂನಿನ ನೆರವು ಕಾರ್ಯಕ್ರಮ ಅಂತಂದ್ರೆ ಕಾನೂನಿನ ಇವಾಗ ಯಾರೋ ಒಬ್ಬ ಎಲ್ಲಾ ಜನಗಳು ನ್ಯಾಯಾಲಯಕ್ಕೆ ಹೋಗಕ್ಕಾಗಲ್ಲ. ಆರ್ಥಿಕವಾಗಿ ಅವ್ರಿಗೆ ತೊಂದರೆ ಇರ್ಬೋದು. ಸೊ ಅಥವಾ ಅವರ ಒಂದು ಯಾವುದೋ ಒಂದು ಹಿಂದುಳಿದ ಜನಾಂಗದವರಾಗಿರ್ಬೋದು, ಅವ್ರಿಗೂ ಪಾಪ ಯಾವುದೋ ಒಂದು ಕಾರಣದಿಂದ ನ್ಯಾಯಾಲಯಕ್ಕೆ ಹೋಗಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಇಂತಹ ಕಾರಣಗಳಿಂದ ಅವನು ಆರ್ಥಿಕವಾಗಲಿ ಅಥವಾ ಯಾವುದೇ ಒಂದು ಕಾರಣದಿಂದಲಾಗಲಿ ದುರ್ಬಲನಾಗಿದ್ದಾನೆ ಅಂತಕ್ಕಂತಹ ಒಂದು ಕಾರಣದಿಂದ ಅವನ ನ್ಯಾಯವನ್ನು ಕೇಳೋದ್ರಲ್ಲಿ ವಂಚಿತನಾಗಬಾರದು. ಎ ಪರ್ಸನ್ ಶುಡ್ ನಾಟ್ ಬಿ ಡಿಪ್ರೈವ್ಡ್ ಫ್ರಮ್ ಹ್ಯಾವಿಂಗ್ ಆಕ್ಸೆಸ್ ಟು ಜಸ್ಟಿಸ್ ಆನ್ ಅಕೌಂಟ್ ಆಫ್ ಎಕನಾಮಿಕ್ ಆರ್ ಎನಿ ಅದರ್ ಡಿಸಬಿಲಿಟಿ ಅನ್ನೋದೇ ನಮ್ಮ ಸಂವಿಧಾನದ ಒಂದು ಧ್ಯೇಯೋದ್ದೇಶ. ಅದಕ್ಕೆ ಕಾನೂನು ಅವಾಗೇನು ಮಾಡಬೇಕು, ಅವನಿಗೆ ಅನ್ಯಾಯ ಆಗಿರುತ್ತೆ, ಆದರೆ ಅವನು ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಯಾಕೆಂದ್ರೆ ಹಣ ಇರಲ್ಲ, ಲಾಯರ್ ಮೀಟ್ ಮಾಡೋಕ್ಕಾಗಲ್ಲ, ಖರ್ಚು ವೆಚ್ಚಗಳು ಬೇರೆ ಮಾಡೋಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ತೆರವು ಬರುತ್ತೆ. ಸೊ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಅಧಿನಿಯಮದಲ್ಲಿ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟಿನ ಪ್ರಕಾರ ಯಾರೆಲ್ಲ ಅರ್ಹ ವ್ಯಕ್ತಿಗಳಿರ್ತಾರೆ ಅಂತಹ ಅರ್ಹ ವ್ಯಕ್ತಿಗಳಿಗೆ ಉಚಿತವಾಗಿ ಕಾನೂನಿನ ನೆರವನ್ನು ಕೊಡತಕ್ಕಂತಹ ಒಂದು ಏರ್ಪಾಟಿದೆ. ಕಾನೂನು ನೆರವು ಅಂತಂದ್ರೇನು, ಅವನು ಕೋರ್ಟ್ಗೆ ಹೋಗಬೇಕಾದ್ರೆ ಕೋರ್ಟ್ ಕೊಡಬೇಕಾಗಿರುತ್ತೆ, ಸರ್ಕಾರ ಕೊಡಬೇಕಾಗಿರೋದು ಕೋರ್ಟ್ ಫೀ ಸ್ಟ್ಯಾಂಪು ಅಥವಾ ಕೋರ್ಟ್ ಫೀ, ಮತ್ತು ಲಾಯರ್ ಕೊಡಬೇಕಾಗಿರ್ತಕ್ಕಂಥ ಫೀಸು, ಮತ್ತು ತಗಲ್ತಕ್ಕಂಥ ಬೇರೆ ವೆಚ್ಚಗಳಿರ್ತವೆ, ಟೈಪಿಂಗು ಅದು ಇದು ಎಲ್ಲ ಇರ್ತದೆ. ಅದಕ್ಕೆಲ್ಲವೂ ಸಹ ಕಾನೂನು ಸೇವಾ ಪ್ರಾಧಿಕಾರವೇ ಅದಕ್ಕೆ ಹಣ ಕೊಡುತ್ತೆ. ಅಂದ್ರೆ ಸರ್, ಯಾವ ರೀತಿಯ ಪ್ರಕರಣಗಳನ್ನ ನಾವು ಕಾನೂನು ಸೇವಾ ಪ್ರಾಧಿಕಾರದ ಅಡಿ ಬಗೆಹರಿಸ ಎಲ್ಲಾ ಪ್ರಕರಣಗಳು ತಗೊಳ್ಬಹುದು, ಆದ್ರೆ ನಿಷಿದ್ಧ ಇದೆ. ಒಂದು, ಈ ಕ್ರಿಮಿನಲ್ ಕೇಸುಗಳಲ್ಲಿ ಕಾಂಪೌಂಡಬಲ್, ನಾಟ್ ಕಾಂಪೌಂಡಬಲ್ ಅಂತ ಇರುತ್ತೆ. ಅಂದ್ರೆ ರಾಜಿಗೆ ಅರ್ಹವಾಗಿರ್ತಕ್ಕ ಅದು ಕಾನೂನು ನೆರವು ಯಾವ ಪ್ರಕರಣಗಳಿಗೆ ಬೇಕಾದ್ರೂ ತಗೋಬಹುದು, ಅದಕ್ಕೇನು ಅಡ್ಡಿ ಏನಿಲ್ಲ. ಯಾವ ಪ್ರಕರಣಗಳು ಬೇಕಾದ್ರೂ ಆದ್ರೆ ಎಲ್ಲರಿಗೂ ಸಿಗೋದಿಲ್ಲ ಕಾನೂನು ನೆರವು. ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಕಾನೂನಲ್ಲಿ ಯಾರು ಹೇಳಿದ್ದಾರೆ, ಉದಾಹರಣೆಗೆ ವುಮನ್, ಆ ಹೆಣ್ಣು ಮಗಳಿಗೆ ಆಕೆ ಯಾವುದೇ ಸ್ಥಾವರದಲ್ಲಿರಲಿ, ಯಾವುದೇ ಹಂತದಲ್ಲಿರಲಿ, ಎಷ್ಟೇ ಸಂಪಾದಿಸ್ತಾ ಇರಲಿ, ಆಕೆ ಹೆಣ್ಣುಮಗಳು ಅಂತಕ್ಕಂಥ ಕಾರಣದಿಂದ ಆಕೆಗೆ ಉಚಿತವಾದ ಕಾನೂನು ನೆರವು ಸಿಗುತ್ತೆ. ಅದೇ ಮಗು, any person who is below the age of 18 years, factory worker, person who is physically disabled, human trafficking, ಆಮೇಲಿಂದ ಇದು ಪರ್ಸನ್ಸ್ ಹೂ ಹ್ಯಾವ್ ಸಫರ್ಡ್ ಲಾಸ್ ಆನ್ ಅಕೌಂಟ್ ಆಫ್ ನ್ಯಾಚುರಲ್ ಕ್ಯಾಲಮಿಟೀಸ್, ಫ್ಲಡ್ಸು, ಫೆಮೈನ್ಸು, ಡ್ರಾಟ್ಸು, ಇದರಿಂದ ನಷ್ಟ ಹೊಂದಿರತಕ್ಕಂತಹ ವ್ಯಕ್ತಿಗಳು, ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಇವರಿಗೆಲ್ಲ ಉಚಿತವಾದ ಕಾನೂನು ನೆರವು. ಇವರೆಲ್ಲ ಬಿಟ್ಟು ಉಳಿದವರು ಇರ್ತಾರಲ್ಲ ಬೇರೆ, ಅಂತಹವ್ರಿಗೂ ಸಹ 3 ಲಕ್ಷ ರೂಪಾಯಿಗಿಂತಲೂ ವಾರ್ಷಿಕ ಆದಾಯ ಕಡಿಮೆ ಇದ್ದ ಪಕ್ಷದಲ್ಲಿ ಅವ್ರಿಗೂ ಸಹ ಉಚಿತವಾದ ಕಾನೂನು ಇರುತ್ತೆ. ಅದು ಯಾವುದೇ ಜನಾಂಗಕ್ಕೆ ಸೇರಿರ್ಬೋದು, ಯಾವುದೇ ಜಾತಿಗೆ ಸೇರಿರ್ಬೋದು, ಯಾವುದೇ ಕೊಬ್ಬಿಗೆ ಸೇರಿರ್ಬೋದು, ಅವರಿಗೆ ಉಚಿತವಾಗಿರ್ತಕ್ಕಂಥ ಕಾನೂನು ಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ಓಕೆ ಸರ್, ಈಗ ಸಾರ್ವಜನಿಕರು ಡೈರೆಕ್ಟ್ ಆಗಿ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಹೋಗಿ ಅರ್ಜಿ ಹಾಕಬಹುದಾ? ಖಂಡಿತ. ತಾಲೂಕು ಮಟ್ಟದಿಂದ ಹಿಡಿದು, ನಾನು ನಿಮ್ಗೆ ಇವಾಗಲೇ ಹೇಳಿದೆ, ತಾಲೂಕು ಮಟ್ಟದಿಂದ ಹಿಡಿದು ಸರ್ವೋಚ್ಚ ನ್ಯಾಯಾಲಯದ ಮಟ್ಟದವರೆಗೂ ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಫೀಸ್ ಇದೆ. ಪ್ರತಿ ಆಫೀಸಿನಲ್ಲೂ ನಮ್ಮ ಸಿಬ್ಬಂದಿಗಳಿರ್ತಾರೆ. ಸೊ ಆ ಆಫೀಸ್ಗೆ ಧೈರ್ಯವಾಗಿ ಅವರು ಅಪ್ರೋಚ್ ಮಾಡಿ ಅಲ್ಲಿ ತಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಂಡಾಗ ಅವರಿಗೆ ಒಬ್ಬರು ವಕೀಲರನ್ನು ಕೊಡ್ತಾರೆ. ಆ ವಕೀಲರ ಹತ್ರ ಅವ್ರ ಅಡ್ವೈಸ್ ತಗೊಂಡು ಅವ್ರು ಏನ್ ಬೇಕೋ ಅದನ್ನ ಮುಂದುವರಿಸ್ಕೋಬಹುದು. ಮತ್ತು ಅಲ್ಲಿ ಅರ್ಜಿ ಕೊಟ್ಟಾಗ ಅರ್ಜಿನ ತಗೊಂಡು ಅದನ್ನ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ಯಾರು ಅದಕ್ಕೆ ಇನ್ಚಾರ್ಜ್ ಇರ್ತಾರೆ ಆ ನ್ಯಾಯಾಧೀಶರ ಮುಂದೆ ಇಟ್ಟು ಅದನ್ನ ಆರ್ಡರ್ ತಗೊಂಡು ಅವ್ರಿಗೆ ಅವ್ರು ಏನು ಉಚಿತ ಕಾನೂನು ನೆರವು ಕೊಡಬೇಕು ಅದನ್ನು ಕೊಡೋದಕ್ಕೆ ಅವ್ರು ಅರ್ಹರಾಗಿದ್ದ ಪಕ್ಷದಲ್ಲಿ ಕೊಡ್ತಾರೆ ಅವ್ರಿಗೆ. ಓಕೆ ಸರ್, ಈಗ ಚೆಕ್ ವಿಚಾರವಾಗಿ ಬಹಳಷ್ಟು ಒಂದು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಂದ್ ವೇಳೆ ನಮಗೆ ಕೊಟ್ಟಿರುವಂತ ಚೆಕ್ ಕಳೆದು ಹೋದ್ರೆ ನೆಕ್ಸ್ಟ್ ಸ್ಟೆಪ್ ನಾವು ಏನ್ ಮಾಡಬೇಕು?
ಕಳೆದು ಹೋದರೆ ಏನು ಮಾಡಬೇಕು ಅನ್ನೋದನ್ನ ಈ ಒಂದು ಕಾನೂನು ಪುಸ್ತಕದಲ್ಲಿ ಹೇಳಿಲ್ಲ. ಆದರೆ ಸಿವಿಲ್ ಪ್ರಕ್ರಿಯೆಯಲ್ಲಿ ಹೇಳಿದೆ. ಲಾಸ್ಟ್ ಇನ್ಸ್ಟ್ರೂಮೆಂಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆದರೆ ದಾವಾ ಹಾಕ್ಬೋದು ಅಂತ ಅಂದ್ಬಿಟ್ಟು ಹೇಳಿದೆ. ಬಟ್ ಕಾನೂನು ಈ ಕ್ರಿಮಿನಲ್ ಇದರಲ್ಲಿ ಹೇಳಿಲ್ಲ. ಓಕೆ ಸರ್, ಈಗ ವರ್ಗಾವಣೆ ಲಿಖಿತ ಪತ್ರಗಳಿಗೆ ಸಂಬಂಧಪಟ್ಟಂತೆ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಾ ಸರ್? ಯಾವುದು ವರ್ಗಾವಣೆಯ ಲಿಖಿತ ಪತ್ರಗಳು? ಯೂಶಲಿ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಯಾವುದೇ ವ್ಯವಹಾರಗಳಲ್ಲಿ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಪ್ರಮುಖವಾಗಿ ಚೆಕ್ ಅನ್ನೋದು ಇಂಪಾರ್ಟೆಂಟ್. ಚೆಕ್ ತೆಗೆದುಕೊಳ್ಳುವಾಗ ಮತ್ತೆ ಕೊಡುವಾಗ ನಾವು ಎಷ್ಟು ಮಟ್ಟಿಗೆ ಎಚ್ಚರಿಕೆ ವಹಿಸಬೇಕು ಅಂತ? ಎಷ್ಟು ಮಟ್ಟಿಗೆ ಎಚ್ಚರಿಕೆ ವಹಿಸಬೇಕು ಅಂತಂದ್ರೆ, ನಾವು ಯಾವ ವ್ಯಕ್ತಿಯಿಂದ ಚೆಕ್ ತಗೊಳ್ತೀವಿ ಅವನನ್ನು ನಂಬಬಹುದಾ, ವಿಶ್ವಾಸಕ್ಕೆ ಅರ್ಹನ, ಅವನ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಯಾವ ಮಟ್ಟದಲ್ಲಿದೆ ಅದನ್ನೆಲ್ಲ ಪರಿಗಣಿಸಬೇಕಾಗುತ್ತೆ. ಅವನು ಯಾವ ಥರದ್ದು, ಯಾರು ಅಪರಿಚಿತರಿಂದ ನಾವು ಚೆಕ್ ತೊಗೊಳಕ್ಕಾಗೋದಿಲ್ಲ, ನಮಗೆ ಪರಿಚಯ ಇಲ್ಲದೆ ನಾವು ತಗೋಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಚೆಕ್ ತಗೊಳ್ಳುವಾಗ ಸಾಕಷ್ಟು ಎಚ್ಚರಿಕೆ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳಬೇಕಾಗುತ್ತೆ. ಓಕೆ ಸರ್, ಈಗ ಲೋಕ್ ಅದಾಲತ್ ಬಗ್ಗೆ ಕೂಡ ನೀವು ಹೇಳಿದ್ರಿ. ಸೊ ಇದುವರೆಗೂ ಅಂದಾಜು ಎಷ್ಟು ಪ್ರಕರಣಗಳನ್ನ ಬಗೆಹರಿಸಿರ್ಬೋದು ಸರ್? ಇದು ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ರಿ. ನೋಡಿ, ನಮ್ಮ ದೇಶದಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ. ಇತ್ತೀಚಿನ ನಾನು ಯಾವುದೋ ಒಂದು ಪುಸ್ತಕ ಓದ್ತಿದ್ದೆ, ಅದರ ಪ್ರಕಾರ ನಮ್ಮ ದೇಶದಲ್ಲಿ ಒಟ್ಟು ಕೇಸಿನ ಪೆಂಡಿಂಗ್ ಕೇಸಸ್ 40 ಮಿಲಿಯನ್ ಅಂತ ಹೇಳ್ತಾರೆ. ಅಂದ್ರೆ 4 ಕೋಟಿ. ಅದರಲ್ಲಿ ಸುಮಾರು 50 ಮಿಲಿಯನ್ಗಿಂತಲೂ ಹೆಚ್ಚಾಗಿ ಕೆಳ ನ್ಯಾಯಾಲಯದ ಹಂತದಲ್ಲಿದೆ. ಎಲ್ಲ ಕೋರ್ಟ್ಗೆ ಹೋಗ್ತಕ್ಕಂತಹ ಎಲ್ಲಾ ಕೇಸುಗಳು ಸಹ ಕೋರ್ಟಿನ ಕಾನೂನು ಪ್ರಕ್ರಿಯೆ ಮುಗಿಸಿ ಇತ್ಯರ್ಥ ಆಗಬೇಕು ಅಂತೇನೂ ಇಲ್ಲ. ಎಷ್ಟೋ ಕೇಸುಗಳು ಆ ಒಂದು ಕ್ಷಣದ ಆವೇಶಕ್ಕೋ ಒಳಗಾಗಿ ಕೋರ್ಟ್ಗೆ ಹೋಗಿರ್ತಾರೆ. ಆಮೇಲೆ ಕೋರ್ಟ್ ಹೋದ್ಮೇಲೆ ಅನ್ಕೊಳ್ತಾರೆ, ಅಯ್ಯೋ ಯಾಕಪ್ಪ ಹೋದೆ, ಅಲ್ಲೇ ಕೂತ್ಕೊಂಡು ನಾವು ತೀರ್ಮಾನ ಮಾಡ್ಕೊಂಡ್ಬಿಡ್ಬೋದಿತ್ತಲ್ಲ. ಆದರೆ ಇಬ್ಬರಿಗೂ ಸ್ವಪ್ರತಿಷ್ಠೆ. ಅವನು ಹೋಗಿ ಇವನು ಕೇಳೋಕೆ ಇವ್ನಿಗೆ ಸ್ವಪ್ರತಿಷ್ಠೆ, ಅವನಾಗ ಅವನು ಕೇಳೋಕೆ ಸ್ವಪ್ರತಿಷ್ಠೆ. ಆವಾಗ ಒಬ್ಬರು ಮಧ್ಯಸ್ಥಗಾರರು ಬೇಕು ಅವ್ರಿಗೆ. ಆ ಮಧ್ಯಸ್ಥಗಾರರ ಕೆಲಸವನ್ನು ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಮಾಡುತ್ತೆ. ಹೇಗೆ ಮಾಡುತ್ತೆ? ಲೋಕ್ ಅದಾಲತ್ ಅಂತ ಹೇಳಿದ್ರೆ ಅವಾಗಲೇ, ಅದಕ್ಕೆ ಕನ್ನಡದಲ್ಲಿ ಜನತಾ ನ್ಯಾಯಾಲಯ ಅಂತ ಕರೀತಾರೆ. ಈ ಜನತಾ ನ್ಯಾಯಾಲಯವನ್ನ ಲೋಕ್ ಅದಾಲತ್ಗಳು ರಚಿಸುತ್ತೆ. ಅಂದ್ರೆ ಬೈ ನೋಟಿಫಿಕೇಶನ್ ದ ಲೋಕಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ತಾಲೂಕ್ ಲೀಗಲ್ ಸರ್ವಿಸಸ್ ಕಮಿಟಿ ಅಟ್ ದಿ ತಾಲೂಕ್ ಲೆವೆಲ್, district legal services authority at the district level, and high court legal services authority for high court legal services committee for the in respect of cases pending before the honorable high court and supreme court legal. So ಆಯಾ ಲೀಗಲ್ ಸರ್ವಿಸ್ ಒಂದು ಸ್ಟೇಟ್ ಅಥಾರಿಟಿನೂ ಮಾಡುತ್ತೆ. ಸೊ ಲೋಕ್ ಅದಾಲತ್ಗಳನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಆ ಲೋಕ್ ಅದಾಲತಲ್ಲಿ ಯಾರಿರ್ತಾರೆ? ಅಲ್ಲಿ ಒಬ್ಬ ಸೇವೆಯಲ್ಲಿರ್ತಕ್ಕಂತಹ ಅಥವಾ ನಿವೃತ್ತಿಯಾಗಿರ್ತಕ್ಕಂತಹ ನ್ಯಾಯಾಧೀಶರೇ ಕೂತಿರ್ತಾರೆ. ಕೇಸ್ ನಡೆಸೋ ನ್ಯಾಯಾಧೀಶರಲ್ಲ, ಬೇರೆ ನ್ಯಾಯಾಧೀಶರು, ಮತ್ತು ಅವರಿಗೆ ಸಹಾಯಕ್ಕಾಗಿ ಇನ್ನೊಬ್ಬರು ಹಿರಿಯ ವಕೀಲರು ಇರ್ತಾರೆ. ಸೊ ಈ ಹಿರಿಯ ವಕೀಲರು ಮತ್ತು ನ್ಯಾಯಾಧೀಶರು ಇವರು ಲೋಕ್ ಅದಾಲತ್ತಲ್ಲಿ ಕೇಸುಗಳನ್ನು ಇತ್ಯರ್ಥ ಮಾಡ್ತಾರೆ. ಅಂದರೆ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರತಕ್ಕಂಥ ಕೇಸನ್ನ ಇಲ್ಲಿಗೆ ಬಂದಾಗ ಅದನ್ನು ಪರಿಶೀಲಿಸಿ ಕಾನೂನು ಪ್ರಕಾರ ಇಬ್ಬರು ಪಾರ್ಟಿಗಳನ್ನು ಕರೆಸಿ, ಅವ್ರ ಲಾಯರ್ಗಳನ್ನು ಕರೆಸಿ, ಆ ಕೇಸಿನ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಕಾನೂನಿನ ಪ್ರಕಾರ ಅವರಿಗೆ ಇದರ ಇತಿಮಿತಿಗಳನ್ನು ತಿಳಿಸ್ತಾರೆ. ಇತಿಮಿತಿಗಳನ್ನು ತಿಳಿಸಿ ಅವರಿಗೆ ಒಂದು ರಾಜ್ಯ ಸೂತ್ರವನ್ನು ಹೇಳ್ತಾರೆ. ನೋಡಪ್ಪ, ನೀವು ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಇದಕ್ಕೆಲ್ಲ ನಿಮ್ಮ ಹಣ ವೇಸ್ಟ್ ಮಾಡ್ಕೋಬೇಡಿ, ನಿಮ್ಮ ಶ್ರಮ ವೇಸ್ಟ್ ಮಾಡ್ಕೋಬೇಡಿ, ನೀವು ಇಷ್ಟು ಪ್ರಯತ್ನ ಮಾಡಿದ್ರೆ ನಿಮಗೆ ಕಾನೂನು ಪ್ರಕಾರ ಸಿಗೋದು ಇಷ್ಟೇ, ಆದ್ದರಿಂದ ನೀವು ರಾಜಿ ಮಾಡ್ಕೊಳ್ಳಿ. ಸೊ ನನ್ನ ಅನುಭವದಲ್ಲಿ, ನನ್ನ ನ್ಯಾಯಾಧೀಶನ ಕರ್ತವ್ಯ ಮಾಡಿರ್ತಕ್ಕಂತಹ ನನ್ನ ಅನುಭವದಲ್ಲಿ ಹೇಳಬೇಕು ಅಂತಂದರೆ, ಒಬ್ಬ ನ್ಯಾಯಾಧೀಶರು ಮತ್ತು ಒಬ್ಬ ಹಿರಿಯ ವಕೀಲರು ಯಾರ ಪಾರ್ಟಿನಲ್ಲೂ ಇಂಟ್ರೆಸ್ಟ್ ಇಲ್ಲ, ನಮಗೆ ಕೇಸ್ನಲ್ಲಿ ಇಂಟ್ರೆಸ್ಟ್ ಇರಲ್ಲ, ಅಂತಹವರು ಕಾನೂನು ಬಗ್ಗೆ ಸಲಹೆ ಕೊಟ್ಟಾಗ ಜನ ನಂಬ್ತಾರೆ, ನಾವು ನಂಬ್ತಾನೂ ಇರ್ತಾರೆ. ಯಾಕೆ ಅಂದರೆ ದೇ ಹ್ಯಾವ್ ಗಾಟ್ ಸೋ ಮಚ್ ಆಫ್ ಕಾನ್ಫಿಡೆನ್ಸ್. ಸೊ ಹಾಗಾಗಿ ಆ ರಾಜಿ ಸಂಧಾನದ ಸೂತ್ರದಲ್ಲಿ ತೀರ್ಪಾಗೋಯ್ತು ಅಂತಂದರೆ ದಟ್ ಬಿಕಮ್ಸ್ ಫೈನಲ್. ತಿರುಗಿ ಅದು ಕೋರ್ಟಲ್ಲಿ ತಿರುಗಿ ಅದು ನಡಿಬೇಕಾದ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಡಿಕ್ರಿಯ ಸ್ವರೂಪ ಬರುತ್ತೆ ಅಂತ ಹೇಳ್ತಾರೆ ಕಾನೂನು ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿ ಆ್ಯಕ್ಟಲ್ಲಿ. ದಿ ಕಾಂಪ್ರಮೈಸ್ ಅರೈವ್ಡ್ ಅಟ್ ಲೋಕ್ ಅದಾಲತ್ ಈಸ್ ಡೀಮ್ಡ್ ಟು ಬಿ ಎ ಡಿಕ್ರಿ. ಅಲ್ಲಿ ಏನಾಗುತ್ತೆ ಅದು ನೀವು ನ್ಯಾಯಾಲಯದಲ್ಲಿ ಕೊನೆಗೆ ಅಂತಿಮವಾಗಿ ತಗೊಳ್ತಿರಲ್ಲ ಡಿಕ್ರಿ, ಆ ಡಿಗ್ರಿ ಎಷ್ಟು ಬೆಲೆ ಎಷ್ಟೋ ಅಷ್ಟೇ ಬೆಲೆ ಇದಕ್ಕೂ ಇರುತ್ತೆ. ಬಟ್ ಇನ್ನೊಂದು ಅಂಶ ಏನು ಅಂದರೆ, ಇಲ್ಲಿ ಲೋಕ ಅದಾಲತಲ್ಲಿ ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥ ಆಗಿಬಿಟ್ರೆ ದಟ್ ಈಸ್ ಫೈನಲ್. ಅದರ ಮೇಲೆ ಅಪೀಲ್ ಇಲ್ಲ. ಸೊ ಮುಂದೆ ದುಡ್ಡು ಖರ್ಚು ಇಲ್ಲ, ಶ್ರಮ ಇಲ್ಲ, ಎಂಥದ್ದು ಇಲ್ಲ. ಅದಕ್ಕಿಂತ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಇಬ್ಬರೂ ಕೇಸ್ನ ಫೈಟ್ ಮಾಡತಕ್ಕಂಥ ಶತ್ರುಗಳು ಇಲ್ಲಿ ರಾಜ್ಯ ಸಂಧಾನದ ಮೂಲಕ ಮಿತ್ರರಾಗ್ಬಿಡ್ತಾರೆ. ಸೊ ಸಮಾಜದಲ್ಲಿ ಶಾಂತಿ ನೆಲೆಸುತ್ತೆ. ಆ ಎರಡು ಕುಟುಂಬಗಳು ಒಂದಾದಾಗ
ಶತ್ರುಗಳಾಗಿ ಫೈಟ್ ಮಾಡ್ತಿದ್ದವ್ರ ಕೋರ್ಟ್ನಲ್ಲಿ ಈ ರಾಜಿ ಸಂಧಾನದ ಮೂಲಕ ಒಂದಾದಾಗ ಫ್ರೆಂಡ್ಸ್ ಆಗ್ತಾರೆ. ಸೊ ಬೋತ್ ಫ್ಯಾಮಿಲೀಸ್ ವಿಲ್ ಕಮ್ ಟುಗೆದರ್ ಆ್ಯಂಡ್ ಪೀಸ್ ವಿಲ್ ರಿಮೈನ್ ಇನ್ ದಿ ಸೊಸೈಟಿ. ಸಮಾಜದಲ್ಲಿ ಶಾಂತಿ ಸಿಗುತ್ತೆ. ಸೊ ಇಷ್ಟು ಉದ್ದೇಶಗಳನ್ನು ಇಟ್ಕೊಂಡು ನಮ್ಮ ಕಾನೂನು ಸೇವಾ ಪ್ರಾಧಿಕಾರಗಳು ದೇಶಾದ್ಯಂತ ತನ್ನ ಕರ್ತವ್ಯವನ್ನು ಮಾಡ್ತಾ ಇದೆ. ಉದಾಹರಣೆಗೆ ಹೇಳಬೇಕು ಅಂದರೆ, ನೀವು ಕೇಳಿದ್ರಿ ನಮ್ಮ ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಕಾರ. ಅದರ ಬಗ್ಗೆ ಹೇಳಬೇಕು ಅಂತಂದರೆ, ಇತ್ತೀಚೆಗೆ ಅಂದರೆ ನಾನು ನಿಮ್ಗೆ ಹೇಳ್ತಿರೋ ಬರೀ ಒಂದು ವರ್ಷದಿಂದ ಅಂದರೆ ಉದಾಹರಣೆಗೆ 4 ಮೆಗಾ ಲೋಕಾದಾಲತ್ಗಳನ್ನು ಮಾಡಿದ್ವಿ ನಾವು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ತನ್ನ ಅಂಗ ಸಂಸ್ಥೆಗಳು ಅಂದರೆ ಜಿಲ್ಲಾ ಮತ್ತು ತಾಲೂಕು ಮತ್ತು ಹೈಕೋರ್ಟ್ ಲೀಗಲ್ ಸರ್ವಿಸಸ್ 4 ಮೆಗಾ ಲೋಕಾದಾಲತ್ ನಡೆಸಿ ಒಟ್ಟು ಸುಮಾರು 30,000 ಪ್ರಕರಣಗಳನ್ನು ಇತ್ಯರ್ಥ ಮಾಡಿದೆ. 19/9 ಒಂದು ಅದಾಲತ್ತಾಯಿತು. ಆವಾಗ 4,836 ಕೇಸು, 19/12 5,841 ಕೇಸು, 27/3 11,337 ಕೇಸು. ಇದು ಬರೀ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಕೇಸು ನಾನು ಇಟ್ಟೋದು. ಚೆಕ್ ಕೇಸುಗಳು ಮಾತ್ರ ನಾನು ಹೇಳ್ತಿರೋದು, ಬೇರೆ ಹೇಳ್ತಿಲ್ಲ. ಮೊನ್ನೆ ನಡೆದ ಮೆಗಾ ಲೋಕಾದಾಲತ್ 14/8 ಒಂದು ಮೆಗಾ ಲೋಕಾದಾಲತ್. ಆ ಮೆಗಾ ಲೋಕಾದಾಲತ್ತಲ್ಲಿ ಇವಾಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇದು ಇನ್ನೂ ಜಾಸ್ತಿ ಆಗಿದೆ ಅಂತ ನನಗೆ ಇತ್ತೀಚೆಗೆ ಗೊತ್ತಾಯಿತು. ಬಟ್ ಇನ್ನು ಫರ್ದರ್ ಇನ್ಫಾರ್ಮೇಷನ್ ತರಿಸ್ಕೋಬೇಕು. 3,47,634 ಕೇಸುಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಆಗಿದೆ. ಅದರಲ್ಲಿ ಆ ಕೇಸುಗಳನ್ನು ಇತ್ಯರ್ಥ ಮಾಡಬೇಕಾದ್ರೆ ಅದರಲ್ಲಿ 1,680 ಕೇಸು ಉಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂಥ ಕೇಸುಗಳು ಇತ್ಯರ್ಥವಾಗಿದೆ. ಮತ್ತು ಅಲ್ಲಿ ಹಣ ಇನ್ವಾಲ್ವ್ ಆಗಿದೆಯಲ್ಲ ಆ ಕೇಸುಗಳಿಗೆ ಒಟ್ಟು ಎಷ್ಟು ಗೊತ್ತಾ? ಸುಮಾರು 817 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಉಳಿದಿರ್ತಕ್ಕಂತಹ ಸುಮಾರು 3,47,634 ನನಗೆ ಬಂದಿರತಕ್ಕಂಥ ನಮ್ಮ ಸರ್ವಿಸ್ ಅಥಾರಿಟಿ ಬಂದಿರೋ ಮಾಹಿತಿ ಪ್ರಕಾರ ಅಷ್ಟು ಪ್ರಕರಣಗಳು ಇತ್ಯರ್ಥವಾಗಿದೆ. ಇದರ ಜೊತೆಗೆ ಪ್ರೀಲಿಟಿಗೇಟಿವ್ ಸೆಟಲ್ಮೆಂಟ್ ಅಂತ ಒಂದು ಹೇಳ್ತೀವಿ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತನಗಿರ್ತಕ್ಕಂತಹ ಡಿಸ್ಪ್ಯೂಟ್ನ ನ್ಯಾಯಾಲಯಕ್ಕೆ ತಗೊಂಡು ಹೋಗದೆ ನ್ಯಾಯಾಲಯದ ಹೊರಗಡೆ ಲೋಕ್ ಅದಾಲತ್ನ ಲೀಗಲ್ ಸರ್ವಿಸಸ್ ಅಥಾರಿಟಿನ ಸಹಾಯದಿಂದ ಲೋಕ್ ಅದಾಲತ್ ಮೂಲಕ ರಾಜ್ಯ ಸಂಧಾನದ ಮೂಲಕ ಪರಿಹಾರ ಮಾಡ್ಕೋಬಹುದು. ಕೋರ್ಟ್ಗೆ ಹೋಗಬೇಕಾಗಿಲ್ಲ, ಸ್ಟ್ಯಾಂಪ್ ಕಟ್ಟಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಸೊ ಇದೆಲ್ಲ ಸಾಧ್ಯ ಹೇಗಾಗುತ್ತೆ? ಜನರಿಗೆ ವಿಶ್ವಾಸ, ವಕೀಲರ ಸಹಕಾರ ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಯಾಕೆಂದರೆ ವಕೀಲರ ಪಾರ್ಟಿಗಳಿಗೆ ಹೇಳಬೇಕು, ಅಡ್ವೈಸ್ ಮಾಡಬೇಕು. ಸೊ ವಕೀಲರ ಸಹಕಾರ, ಎಲ್ಲ ವಕೀಲರು ಒಕ್ಕೂಡಿ ಸಹಕಾರ ಮತ್ತು ನ್ಯಾಯಾಧೀಶರ ಕರ್ತವ್ಯ ಅವ್ರು ಮಾಡಿರ್ತಕ್ಕಂಥ ಕೆಲಸ. ಇಷ್ಟು 3,47,634 ಕೇಸುಗಳು ಇತ್ಯರ್ಥ ಆಗಿದೆ ಅಂತ ಹೇಳೋಕ್ಕೆ ತುಂಬ ಸಂತೋಷವಾಗುತ್ತೆ. ದಿಸ್ ಈಸ್ ದಿ ಪ್ರೆಸೆಂಟ್. ದಿಸ್ ಈಸ್ ವಾಟ್ ಅವರ್ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಕಮಿಟಿ ಅಂಡರ್ ದಿ chairmanship of executive chairmanship of Honorable Mr. Justice Arvind Kumar sir, and also the Chief Justice and Member Secretary, and also the Member Secretary of the High Court Legal Services Authority, we have achieved that much. This is the performance of Legal Service Authority. ನಾಳೆ 30ನೇ ತಾರೀಕು 30/9/2021 ನಮ್ಮ ಇನ್ನೊಂದು ಮೆಗಾ ಲೋಕಾದಾಲತ್ ನಡೆಯುತ್ತೆ. ಸೊ ಇದರಲ್ಲೂ ಅಷ್ಟೇ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕಿನಲ್ಲಿ ಮತ್ತು ಹೈಕೋರ್ಟ್ ಕೇಸುಗಳಿಗೆ ಸಂಬಂಧಪಟ್ಟಂತೆ ಲೋಕ್ ಅದಾಲತ್ ನಡೆಯುತ್ತೆ. ಸೊ ಎಲ್ಲ ಯಾರ್ಯಾರ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇದೆಯೋ ಅಂತಹವರು ಇಚ್ಛೆಪಟ್ಟು ಅದಕ್ಕೊಂದು ಏನೋ ಒಂದು ಇಮೇಲ್ ಮೂಲಕನೋ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕನೋ ಅಥವಾ SMS ಮೂಲಕನೋ ವಾಟ್ಸಪ್ ಮೂಲಕನೋ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ, ನಮ್ಮಲ್ಲಿ ಅಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ದೀವಿ ಕೆಳಗಡೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ಅವ್ರು ಏನು ಬೇಕೋ ಅದಕ್ಕೆಲ್ಲ ಅವರಿಗೆ ಮಾರ್ಗದರ್ಶನವನ್ನು ನೀಡಿ ಅಂಥ ಪ್ರಕರಣಗಳನ್ನೂ ಸಹ ಲೋಕ್ ಅದಾಲತ್ತಲ್ಲಿ ತಗೊಂಡು ಇತ್ಯರ್ಥ ಮಾಡಬಹುದು. ಅಲ್ಲಿ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದೀವಿ, ಫೋನ್ ನಂಬರ್ ಕೊಟ್ಟಿದ್ದೀವಿ. ಅದಕ್ಕೆ ಫೋನ್ ಮಾಡಿದ್ರೆ ಅವ್ರಿಗೆ ಏನು ಬೇಕೋ ಅವ್ರಿಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡಿ ಅಂತಹ ಪ್ರಕರಣಗಳನ್ನು ಲೋಕ ಅದಾಲತ್ತಲ್ಲಿ ತಗೊಂಡು ಇತ್ಯರ್ಥ ಮಾಡೋದಕ್ಕೆ ವ್ಯವಸ್ಥೆ ಇದೆ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಖ್ಯವಾಗಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ನಲ್ಲಿ ಬರುವಂತಹ ಚೆಕ್ ವಿಚಾರವಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ನಮಸ್ಕಾರ. ವೀಕ್ಷಕರೇ, ಇದು ಈ ವಾರದ ವಿಶೇಷ ಕಾನೂನು ಕಾರ್ಯಕ್ರಮ. ನಮಸ್ಕಾರ.